ಅಣ್ಣ ಸೂರ್ಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಸುವಿದಾಳನ್ನ ತಮ್ಮ ಚಂದ್ರು ಮೋಸದಿಂದ ಮದುವೆ ಮಾಡ್ಕೊಂಡು ಸೂರ್ಯನ ಮುಂದೆ ನಿಲ್ಸಿ ಸರ್ಪ್ರೈಸ್ ಅಂತ ಹೇಳ್ತಾನೆ. ಚಂದ್ರು ಹಾಗೆ ಮಾಡೋಕೆ ಕಾರಣ ಏನು ಅಂತ ತಿಳಿದ್ರೆ ಆಘಾತವಾಗೋದು ಗ್ಯಾರಂಟಿ. ಕತೆಯನ್ನ ಪೂರ್ತಿ ಕೇಳಿ ಅವನು ಯಾಕೆ ಹಾಗೆ ಮಾಡ್ದ ಅಂತ ಗೊತ್ತಾಗತ್ತೆ. ಮನೆಯ ಕಾಲಿಂಗ್ ಬೆಲ್ ಸದ್ದಾದಾಗ ಸಮಯ ಮಧ್ಯರಾತ್ರಿ 1 ಗಂಟೆ. ಬಾಗ್ಲು ತೆರೆದ ಸುವಿಧಾ ಒಂದು ನಿಟ್ಟುಸಿರು ಬಿಟ್ಟು ಒಳಗ್ ಬರೋಕೆ ದಾರಿ ಬಿಡ್ತಾಳೆ. ಅವಳ ಬೋಳು ಹಣೆ ಹಾಗೂ ಬಿಳಿ ಸೀರೆಯನ್ನ ನೋಡಿದವನ ಮನಸ್ಸಲ್ಲಿ ಕಸಿವಿಸಿ ಅವಳನ್ನ ನೋಡಿ ಕಣ್ಣು ತುಂಬಿ ಬಂದಂತಾಗಿ ಸರಸರನೆ ಮೆಟ್ಲೇರಿ ಹೋಗ್ತಾನೆ. ಅವನು ಹೋಗೋದನ್ನ ನೋಡ್ತಾ ನಿಂತಿದ್ದ ಸುವಿಧಾಳ ಕಣ್ಣಲ್ಲೂ ಸಹ ನೀರು. ಇದನ್ನ ಮಹಡಿಯ ಮೇಲೆ ನಿಂತು ನೋಡ್ತಾ ಇರೋ ಜಾನಕಿ ಅವ್ರ ಕಣ್ಣಲ್ಲೂ ಸಹ ನೀರು. ಇನ್ನು ಎಷ್ಟು ದಿನ ದೇವ್ರೆ ಈ ನೋವು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಇತ್ತ ಕಡೆ ರೂಮಿನೊಳಗಡೆ ಬಂದವನು ಬಾಗ್ಲನ್ನ ಹಾಕಿ ಅಲ್ಲೇ ಕುಸಿದು ಕೂರ್ತಾನೆ. ನಿಮ್ಮ ಹಣೆಗೆ ಕುಂಕುಮ ಚಂದ ಕಾಣತ್ತೆ ಕಣ್ರಿ ಎಂದು ಹಿಂದೊಮ್ಮೆ ನುಡಿದ ಆ ಒಂದು ಮಾತು ಈಗ್ಲೂ ಸಹ ಅವನಿಗೆ ನೆನಪಾಗಿ ಅವನ ಕಣ್ಣುಗಳು ತುಂಬಿ ಬರುತ್ತೆ. ಒಮ್ಮೆ ನಿಟ್ಟುಸಿರು ಬಿಟ್ಟವನು ಸ್ನಾನ ಮಾಡಿ ನೈಟ್ ಡ್ರೆಸ್ ಹಾಕೊಂಡು ಬಾಲ್ಕನಿಯಲ್ಲಿ ನಿಂತಿರುವಾಗ ರೂಮಿನ ಬಾಗ್ಲು ಬಡಿಯೋ ಶಬ್ದ ಆಗತ್ತೆ. ಯಾರಿರಬಹುದು, ಅಮ್ಮ ಏನಾದ್ರೂ ಬಂದ್ರ ಅನ್ನೋ ಸಂದೇಹದಲ್ಲೇ ಬಾಗ್ಲು ತೆರೆದವನ ಎದುರಿಗೆ ಇರೋದು ಅದೇ ಬೋಳು ಹಣೆಯ ಸುವಿಧಾ. ಅಡಿಗೆ ಬಿಸಿ ಮಾಡಿದೀನಿ, ಬನ್ನಿ ಊಟ ಮಾಡಿ ಅಂದಾಗ ನನಗೆ ಹಸ್ವಿಲ್ಲ ಅಂತ ಬಾಗ್ಲು ಹಾಕೋಕೆ ಮುಂದಾದವನನ್ನ ತಡೆಯುವಂತೆ ಸೂರ್ಯ ಎಂಬ ಕರೆಗೆ ಅವಳೆಡೆಗೆ ತಿರುಗಿದಾಗ, ಇನ್ನು ಎಷ್ಟು ದಿನ ನಿಮ್ಗೆ ನೀವೇ ಶಿಕ್ಷೆ ಕೊಟ್ಕೊಳ್ತೀರಾ? ತಪ್ಪು ನನ್ನದೇ ಅನ್ಸಿದ್ರೆ ನನಗೆ ಶಿಕ್ಷಿಸಿ ಅಂತ ನೋವಿನಿಂದ ನುಡಿತಾಳೆ ಸುವಿಧಾ. ಆಗ ಸೂರ್ಯ, ತಪ್ಪು ನಿನ್ನಿಂದ ಆಗಿದೆ ಅಂತ ನೀನ್ ಯಾಕೆ ಅಂದ್ಕೊಳ್ತೀಯ? ಆ ಸಮಯದಲ್ಲಿ ನೀನು ಸಮಯದ ಕೈಗೊಂಬೆ ಅಷ್ಟೇ, ಹೊರಡು ಇಲ್ಲಿಂದ ಎಂದು ಬಾಗ್ಲ ಹಾಕ್ತಾನೆ. ಹಾಕಿದ ಬಾಗ್ಲನ್ನೇ ನೋಡ್ತಾ ಇದ್ದವಳ ಕಣ್ಣು ತುಂಬಿ ಕಣ್ಣೀರು ಜಾರೋ ಮುನ್ನವೇ ಹೆಗಲು ಮೇಲೆ ಒಂದು ಕೈ ಬೀಳುತ್ತೆ. ಕೂಡಲೇ ಕಣ್ಣೀರು ಬರ್ದಂತೆ ತಡೆದು ಹಿಂದೆ ತಿರುಗಿದಾಗ ಅಲ್ಲಿರೋದು ಜಾನಕಿ ಅವರು. ಅತ್ತೆ, ಅದು ಅಡ್ಗೆ ಬಿಸಿ, ಅವರು ಊಟ ಅಂತ ತಡ್ದು ಹೇಳೋವಾಗ ನೀನ್ ಹೋಗಮ್ಮ, ಅವನನ್ನ ನಾನೇ ಕರಿತೀನಿ ಅಂದಾಗ ತಲೆ ಆಡಿಸಿ ಕೆಳಗಿರೋ ತನ್ನ ರೂಮಿಗೆ ಹೋಗ್ತಾಳೆ ಸುವಿಧಾ. ಮತ್ತೊಮ್ಮೆ ಬಾಗ್ಲು ಬಡದ ಶಬ್ದಕ್ಕೆ ಸೋಫಾ ಮೇಲೆ ಇದ್ದವನು ಮತ್ತೆ ಏನಾದ್ರೂ ಸುವಿಧಾ ಬಂದ್ಲ ಅಂತ ಅನ್ಕೊಂಡು ಯೋಚಿಸುವಾಗ, ಸೂರ್ಯ ಬಾಗ್ಲು ತೆಗಿ, ನಾನು ಜಾನಕಿ ಅನ್ನೋ ಶಬ್ದ ಕೇಳಿ ಜಾರಿರೋ ಕಣ್ಣೀರನ್ನ ಒರೆಸ್ಕೊಂಡು ಬಾಗ್ಲು ತೆರಿತಾನೆ. ಎದುರುಗಿರೋ ಜಾನಕಿ ಅವರನ್ನ ನೋಡಿ ಅಮ್ಮ ಅಂತ ಕರೆದು ಅಪ್ಪಿಕೊಳ್ತಾನೆ. ಸೂರ್ಯ, ಸಮಯ ಎಷ್ಟಾಗಿದೆ ಅಂತ ನೋಡಿದ್ಯಾ? ನಡಿಯೋ ಊಟ ಮಾಡು ಅಂದಾಗ ಯಾಕೋ ಹಸ್ವಿಲ್ಲಮ್ಮ ಅಂತ ಹೇಳ್ತಾನೆ. ಆಗ ಜಾನಕಿ ಅವರು, ಇನ್ನು ಎಷ್ಟು ದಿನ ಹಸ್ವಿರೋದಿಲ್ಲ ಅಂತ ಅದನ್ನಾದ್ರೂ ಹೇಳಪ್ಪ. ಇನ್ನು ಮನ್ಸಲ್ಲಿ ಏನೇನ್ ಇಟ್ಕೊಂಡು ಕೊರಗ್ತಾ ಇದೀಯಾ? ನಾನು ಮೊದ್ಲೇ ಹೇಳಿದ್ದೆ, ಆದ್ರೆ ನನ್ ಮಾತನ್ನ ಕೇಳದ್ಯಾ? ಬಿಡು, ಅದೆಲ್ಲ ಹಳೆ ಕತೆ. ಮೊದ್ಲು ಊಟ ಮಾಡು, ಬೇಡ ಅಂತೆಲ್ಲ ಹೇಳ್ಬೇಡ ಅಂತ ಅವನು ಮತ್ತೊಮ್ಮೆ ಊಟ ಬೇಡ ಅಂತ ಹೇಳೋದನ್ನ ತಡೀತಾರೆ. ತನ್ಗೆ ಊಟ ಬಡಿಸೋ ತಾಯಿಯನ್ನ ನೋಡ್ದವನು, ನೀನ್ ಯಾಕಮ್ಮ ಇಷ್ಟೊತ್ತಲ್ಲಿ ಎಚ್ಚರ ಆಗಿದೀಯಾ? ನಿನಗೆ ಹೇಳಿದ್ದೆ ತಾನೆ ಊಟ ಆದ್ಮೇಲೆ BP ಮಾತ್ರೆ ತಗೊಂಡು ಚೆನ್ನಾಗಿ ನಿದ್ದೆ ಮಾಡು ಅಂತ. ಅದ್ಬಿಟ್ಟು ನೀನ್ ಯಾಕಮ್ಮ ಇಷ್ಟೊತ್ತಲ್ಲೆಲ್ಲ ಎದ್ದಿರೋದು? ನಾನು ಊಟ ಮಾಡ್ತೀನಿ, ನೀನ್ ಹೋಗ್ ಮಲ್ಗು ಅಂತ ಹೇಳ್ತಾನೆ. ಆಗ ಜಾನಕಿ ಅವರು, ಏನಪ್ಪ ಮಾಡೋದು, ವಯಸ್ಸಿಗೆ ಬಂದ ಮಗ ಯಾವಾಗ್ಲೂ ಕೆಲ್ಸ ಅಂತ ಹೊರಗೆ ಇರ್ತಾನೆ. ನಿನ್ನನ್ನ ನೋಡೋಕೆ ಸಿಗೋದೆ ಬೆಳಿಗ್ಗೆ ತಿಂಡಿ ಸಮಯದಲ್ಲಿ. ಮಗನ ಮುಖವನ್ನ ನೋಡೋಕು ಈ ತಾಯಿ ಒಂದ್ ರೀತಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು ಅಲ್ವೇನ ಸೂರ್ಯ ಅಂದಾಗ, ಅಮ್ಮ ಯಾಕ ಆತರ ಹೇಳ್ತೀಯ, ಕೆಲಸ ಜಾಸ್ತಿ ಅಷ್ಟೇ ಅಂತಾನೆ. ಹೌದೌದು ಬಿಡಪ್ಪ, ನಿನ್ ಕೆಲಸ ಇತ್ತೀಚೆಗೆ ಅಂದ್ರೆ 6 ತಿಂಗಳಿಂದ ಮಾತ್ರ ಅಲ್ವಾ ಜಾಸ್ತಿ ಆಗಿರೋದು ಅಂತ ಅವರು ಕೇಳಿದಾಗ ತಾಯಿಯನ್ನ ನೋಡಿದವನು ಸುಮ್ನೆ ತಲೆ ಬಗ್ಸಿ ಕುಳಿತುಕೊಳ್ತಾನೆ. ಸುಮ್ನೆ ಯಾಕೆ ಕೂತಿದ್ಯೋ, ಊಟ ಮಾಡು ಅಂತ ಜಾನಕಿ ಹೇಳಿದಾಗ, ಅಮ್ಮ ನೀನೇ ಊಟ ಮಾಡ್ಸಮ್ಮ, ಯಾಕೋ ನಿನ್ ಕೈಲಿ ಊಟ ಮಾಡಿಸ್ಕೊಳ್ಬೇಕು ಅನ್ನಿಸ್ತಿದೆ ಅನ್ನೋ ಸೂರ್ಯನನ್ನ ನೋಡಿದವರು, ಸರಿ ನಾನೇ ಮಾಡಿಸ್ತೀನಿ ಅಂತ ಊಟ ಕೂಡ ಮಾಡಿಸ್ತಾರೆ. ಊಟ ಆಗೋವರೆಗೂ ಸುಮ್ನೆ ಇದ್ದ ಜಾನಕಿ ಅವರು ಊಟ ಮಾಡಿಸಿ ಕೈ ತೊಳೆದು ತಟ್ಟೆಯನ್ನ ಪಕ್ಕಕ್ಕಿಟ್ಟು, ಸೂರ್ಯ ನಿನ್ ಜೊತೆಗೆ 1-2 ನಿಮಿಷ ಮಾತಾಡ್ಬೇಕು ಕಣೋ ಅಂತ ಹೇಳಿದಾಗ, ಈ ಸಮಯದಲ್ಲಿ ಎಂತ ಮಾತಮ್ಮ, ಬೆಳಿಗ್ಗೆ ಮಾತಾಡೋಣ ನಡಿ ಅಂತಾನೆ. ಬೆಳಗ್ಗೆ ನೀನು ಎಲ್ಲಪ್ಪ ಕೈಗೆ ಸಿಗ್ತೀಯಾ? ಕೆಲ್ಸ ಅಂತ ಮನೆಯಿಂದ ಹೊರಗಡೆ ಹೋಗೋದನ್ನೇ ಕಾಯ್ತಾ ಇರ್ತೀಯ ಅಂದಾಗ, ಇಲ್ಲಮ್ಮ ಖಂಡಿತ ಬೆಳಗ್ಗೆ ಮಾತಾಡ್ತೀನಿ, ಈಗ ಸಮಯ ಆಗಿದೆ ಮಲ್ಗು ಅಂತಾನೆ. ಸರಿ ಆಯ್ತು, ಆದ್ರೆ ಈಗ್ಲೇ ಹೇಳ್ತಾ ಇದ್ದೀನಿ, ಬೆಳಗ್ಗೆ ನನ್ನೊಂದಿಗೆ ನೀನು ಮಾತಾಡ್ಲೇಬೇಕು, ಇಲ್ಲ ಅಂದ್ರೆ ನಾನು ತಿಂಡಿ ಕೂಡ ಮಾಡಲ್ಲ ಅಂತ ಹೇಳಿದಾಗ, ಸರಿ ಅಮ್ಮ ಆಯ್ತು, ಬೆಳಗ್ಗೆ ಖಂಡಿತ ಮಾತಾಡ್ತೀನಿ ಸರಿನಾ ಅಂತಾನೆ ಅವನು. ಹಾಗೆ ಕೆಳಗಿರೋ ರೂಮಿನೆಡೆಗೆ ತಿರುಗಿದವನು ತನ್ನ ತಾಯಿ ಎಡೆಗೆ ತಿರುಗಿ, ಅಮ್ಮ ಅವ್ರಿಗೆ ಊಟ ಮಾಡೋಕ್ ಹೇಳು ಅಂತ ನುಡಿದು ತನ್ನ ರೂಮಿಗೆ ಹೋಗ್ತಾನೆ. ತನ್ನ ಮಗ ರೂಮಿಗೆ ಹೋಗೋದನ್ನೇ ನೋಡ್ತಾ ನಿಂತಿದ್ದ ಜಾನಕಿ ಅವರು ನಿಟ್ಟುಸಿರು ಬಿಟ್ಟು,
ಸುವಿಧಾ ರೂಮಿನೆಡೆಗೆ ಹೋಗಿ, ಸುವಿಧಾ ಬಾಗ್ಲು ತೆಗಿಯಮ್ಮ, ಅವಂದು ಊಟ ಆಯ್ತು ಬಾ, ನೀನು ಊಟ ಮಾಡು ಅಂತ ಕರೀತಾರೆ. ಬಾಗಿಲು ತೆರೆದ ಸುವಿಧಾ ಎದುರಿಗಿರೋ ಜಾನಕಿ ಅವರನ್ನ ನೋಡಿ ಊಟ ಬೇಡ ಅಮ್ಮ ಅಂತ ಹೇಳ್ದಾಗ, ಇಷ್ಟೊತ್ತು ಅವನಿಗೆ ಹೇಳಿದ್ದಾಯ್ತು, ಈಗ ನಿನಗ್ ಬೇರೆ ಹೇಳ್ಬೇಕಾ, ಸುಮ್ನೆ ಬಾ ಎಂದ ಜಾನಕಿ ಅವರನ್ನ ನೋಡಿ ತಲೆ ಆಡಿಸಿ ಬರ್ತಾಳೆ ಸುವಿಧಾ. ನಾನು ಊಟ ಮಾಡ್ತೀನಿ ಅತ್ತೆ, ನೀವ್ ಹೋಗಿ ಮಲ್ಗಿ ಅಂದಾಗ, ಪರವಾಗಿಲ್ಲ ನೀನ್ ಊಟ ಮಾಡಮ್ಮ ಅಂತ ಹೇಳಿದ್ರು, ಪರವಾಗಿಲ್ಲ ಅತ್ತೆ ನಾನು ಖಂಡಿತ ಊಟ ಮಾಡ್ತೀನಿ, ನೀವ್ ಹೋಗಿ ಮಲಗಿ ಅಂತ ಅವರನ್ನ ರೂಮಿಗೆ ಕಳಿಸಿ ಊಟ ಮಾಡಿ ತಟ್ಟೆ ಎತ್ತಿಟ್ಟು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ತನ್ನ ರೂಮಿಗೆ ಹೋಗ್ತಾಳೆ ಸುವಿಧಾ. ಸುವಿಧಾ ಊಟ ಮಾಡಿ ರೂಮಿಗೆ ಹೋಗೋವರೆಗೂ ಅವಳನ್ನೇ ಮರೆಯಲ್ಲಿ ನಿಂತು ನೋಡ್ತಾ ಇದ್ದ ಸೂರ್ಯ ಅವಳು ರೂಮಿಗೆ ಹೋದ ನಂತರ ವಿಷಾದದಿಂದ ನಕ್ಕವನು, ನಿನ್ನನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ತುಂಬಾ ಸಂಕಟ ಆಗತ್ತೆ ಅನ್ಕೊಂಡು ತನ್ನ ರೂಮಿಗೆ ಹೋಗಿ ಮಲ್ಗೋಕೆ ಹಿಂದೆ ತಿರುಗಿದಾಗ ತಾಯಿ ಜಾನಕಿ ತನ್ನನ್ನೇ ನೋಡ್ತಾ ನಿಂತಿರೋದು ಕಾಣತ್ತೆ. ತಾಯಿಯನ್ನ ನೋಡ್ದವನು ಗಾಬರಿಯಿಂದ ಅಮ್ಮ ಅದು ಅದು ಅಮ್ಮ ಅಂತ ತಡವರ್ಸೋವಾಗ ಅವನ ಬಳಿಗೆ ಬಂದ ತಾಯಿ ಜಾನಕಿ, ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ನೀವಿಬ್ರು ಗಂಡ ಹೆಂಡತಿಯಾಗಿ ನನ್ ಕಣ್ಮುಂದೆ ನಗ್ತಾ ಓಡಾಡ್ತಾ ಇದ್ರಿ, ಆದ್ರೆ ಅಂತ ಹಾಲ್ನಲ್ಲಿರೋ ಹಾರ ಹಾಕಿರೋ ಫೋಟೋದ ಕಡೆಗೆ ನೋಡಿದವರು ಸುಮ್ನೆ ಆಗ್ತಾರೆ. ತಾಯಿಯ ದೃಷ್ಟಿಯನ್ನೇ ಅನುಸರಿಸಿದವನು ತಾನು ಸಹ ಅದೇ ಫೋಟೋವನ್ನ ನೋಡಿ ಏನು ಮಾತಾಡದೆ ಸುಮ್ನಾಗ್ತಾನೆ ಸೂರ್ಯ. ಅಮ್ಮ ಟೈಮ್ ಆಗಿದೆ ನಡಿ ಮಲ್ಗು ಅಂತ ಅವರನ್ನ ರೂಮಿಗೆ ಕರ್ಕೊಂಡು ಹೋಗಿ ಬಿಟ್ಟು ತಾನು ಸಹ ರೂಮಿಗೆ ಬಂದು ಬಾಗ್ಲು ಹಾಕಿ, ತಪ್ಪು ಮಾಡ್ಬಿಟ್ಟೆ ಚಂದ್ರು, ನೀನು ತಪ್ಪು ಮಾಡ್ಬಿಟ್ಟೆ, ನಿನ್ನೊಬ್ಬನ ತಪ್ಪಿನಿಂದ ಪ್ರೀತಿಸೋ ಮನಸ್ಸನ್ನೇ ಒಡೆದು ಬಿಟ್ಟೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಸೂರ್ಯ. ಸೂರ್ಯನಿಗೆ ಎಚ್ಚರ ಆದಾಗ ಬೆಳಗಿನ ಜಾವ 5 ಗಂಟೆ. ನಿಧಾನವಾಗಿ ಎದ್ದವನು ತನ್ನ ತಾಯಿ ಫೋಟೋಗೆ ನಮಸ್ಕರಿಸಿ ನಂತರ ದಿಂಬಿನ ಕೆಳಗಿದ್ದ ಗೆಜ್ಜೆಯನ್ನ ತೆಗೆದವನು ಅದನ್ನ 1-2 ಕ್ಷಣ ದಿಟ್ಟಿಸಿ ಹಾಗೆ ದಿಂಬಿನ ಕೆಳಗಿಟ್ಟು ಫ್ರೆಶ್ ಅಪ್ ಆಗಿ ವಾಕಿಂಗ್ ಮಾಡೋಕೆ ಅಂತ ಹೊರಗೆ ಬಂದಾಗ ಎಂದಿನಂತೆ ಸುವಿಧಾ ರೂಮಿನೆಡೆಗೆ ನೋಡ್ತಾನೆ. ರೂಮಿನ ಬಾಗ್ಲು ತೆರೆದಿರುತ್ತೆ. ಅದನ್ನ ನೋಡ್ದವನು ಮನೆಯ ಮುಖ್ಯ ದ್ವಾರದ ಕಡೆಗೆ ನೋಡ್ತಾನೆ. ಅದು ಸಹ ತೆರೆದಿರೋದನ್ನ ಗಮನಿಸಿ ಹೊರಗಡೆ ಬಂದಾಗ ಗಾರ್ಡನ್ ನಲ್ಲಿರೋ ತೂಗುಯಾಲೆಯಲ್ಲಿ ಕುಳಿತಿರೋ ಸುವಿಧಾ ಕಾಣಿಸ್ತಾಳೆ. ಅವಳ ಕಡೆಗೆ ನೋಡ್ತಾ ಬಂದ ಸೂರ್ಯ ಅವಳ ಬಳಿ ಬಂದು ಸುವಿಧಾ ಅಂತ ಕೂಗಿದ್ರು. ಸುಮ್ನೆ ಕೂತಿರೋಳನ್ನ ನೋಡಿ ಮತ್ತೊಮ್ಮೆ ಜೋರಾಗಿ ಸುವಿಧಾ ಅಂತ ಕರೆದಾಗ ತಕ್ಷಣ ಬೆಚ್ಚಿದವಳು ಸೂರ್ಯನನ್ನ ನೋಡಿ ಎದ್ದು ತಲೆ ತಗ್ಸಿ ಮನೆಯೊಳಗಡೆ ಹೋಗುವಾಗ ಸುವಿಧಾ 1 ನಿಮಿಷ ಅಂತ ತಡೆದವನು, ಸುವಿಧಾ ಎಷ್ಟು ದಿನ ಹೀಗೆ ಇರ್ಬೇಕು ಅಂತ ಇದೆಯಾ, ನಿನಗೆ ಇನ್ನೂ ಚಿಕ್ಕ ವಯಸ್ಸು, ನಿನ್ನ ಜೀವನ ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಇದೆ, ನೀನ್ ಯಾಕೆ ನಿನ್ ಜೀವನಕ್ಕೆ ಒಂದು ಅವಕಾಶ ಕೊಡಬಾರ್ದು ಅಂದಾಗ ಅವನ ಮಾತು ಅರ್ಥವಾಗ್ಲಿಲ್ಲ ಎಂಬಂತೆ ಅವನ ಕಡೆಗೆ ನೋಡ್ತಾಳೆ ಸುವಿಧಾ. ಅವಳ ಎದುರು ನೋಟವನ್ನ ನೋಡೋಕಾಗ್ದೆ ನೋಟ ತಪ್ಪಿಸ್ತಾ, ನೀನು ಮತ್ತೊಂದು ಮದುವೆ ಆಗ್ಬಹುದಲ್ವಾ ಸುವಿಧಾ ಅಂತ ಕೇಳಿದಾಗ ಅವನ ಮಾತಿಗೆ ವಿಷಾದದಿಂದ ನಕ್ಕವಳು, ಯಾಕ್ ಸೂರ್ಯ, ನಾನು ಮನೇಲಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ, ಹಾಗಲ್ಲ ಸುವಿಧಾ ಅದು ಅಂತ ಅವನು ಮುಂದೆ ಮಾತಾಡೋಕೆ ಹೋದಾಗ ಅವನ ಮಾತನ್ನ ತಡೆದವಳು, ನನ್ನ ಜೀವನದ ಬಗ್ಗೆ ಯೋಚಿಸೋ ನೀವು ನಿಮ್ಮ ಜೀವನಕ್ಕೆ ಅವಕಾಶ ಕೊಡಿ, ನೀವ್ ಯಾಕೆ ಇನ್ನೂ ಮದುವೆ ಆಗಿಲ್ಲ, ನನಗಾದ್ರೂ ಯಾರಿದ್ದಾರೆ, ಯಾರು ಇಲ್ಲ, ನಿಮ್ಗೆ ನಿಮ್ಮ ಅಮ್ಮ ಆದ್ರೂ ಇದ್ದಾರೆ, ಅದು ಅಲ್ಲದೆ ನನ್ನಂತ ವಿಧವೆಯನ್ನ ಯಾರು ಮೆಚ್ತಾರೆ ಅಂತ ಅವಳು ಹೇಳಿದ ಮಾತನ್ನ ಕೇಳಿದ ಸೂರ್ಯ ಸುವಿಧಾ ಅಂತ ನೋವಿನಲ್ಲೂ ಕರೀತಾನೆ. ಹೌದು, ನಾನು ಸುವಿಧಾನೆ ಹೇಳ್ತಾ ಇರೋದು, ನಿಮ್ಮನ್ನ ಪ್ರೀತಿಸಿ ನಿಮ್ಮ ತಮ್ಮನನ್ನ ಮದುವೆ ಆದ ಸುವಿಧಾಳೆ ಹೇಳ್ತಾ ಇರೋದು, ಯಾರ್ದೋ ಕೋಪಕ್ಕೆ ದ್ವೇಷಕ್ಕೆ ಬಲಿಯಾದ ಸುವಿಧಾಳೆ ಹೇಳ್ತಾ ಇರೋದು ಅಂತ ಅಳ್ತಾ ಮನೆ ಒಳಗಡೆ ಓಡ್ ಹೋಗ್ತಾಳೆ ಅವಳು. ಅವಳು ಹೋಗೋದನ್ನೇ ನೋಡ್ತಾ ನಿಂತ ಸೂರ್ಯ, ನಿನ್ನ ಈ ನೋವಿಗೆ ನಾನೇ ಕಾರಣ, ಹೇಗ್ ಹೇಳ್ತಾ ಇದೀಯ ನೋಡೆ ಹುಡುಗಿ, ಇನ್ನೊಬ್ರನ್ನ ಮದುವೆ ಆಗಿ ಅಂತ, ಈ ಮನದ ತುಂಬೆಲ್ಲ ನೀನೇ ಇರುವಾಗ ಹೇಗೆ ಇನ್ನೊಬ್ರನ್ನ ತರೋದು ಅಂತ ವಾಕ್ ಮಾಡೋಕೆ ಮನಸ್ಸಿಲ್ಲದೆ ರೂಮಿಗೆ ಹೋಗ್ತಾನೆ ಸೂರ್ಯ. ಇತ್ತ ಕಡೆ ರೂಮಿಗೆ ಬಂದ ಸುವಿಧಾ ದಿಂಬಿನ ಕೆಳಗಿದ್ದ ವಾಚ್ ಅನ್ನ ಎತ್ಕೊಂಡು ಅದನ್ನ ನೋಡ್ತಾ, ಹೇಗ್ ಹೇಳ್ತೀರಾ ನೋಡಿ, ಈಗಾಗ್ಲೇ ನಿಮ್ಮ ತಮ್ಮನಿಂದ ಅರ್ಧ ಸತ್ತಿದೀನಿ, ಈಗ ಬೇರೆಯವರನ್ನ ಮದುವೆ ಆಗಿ ಪೂರ್ತಿ ಸಾಯ್ಬೇಕಾ ಅಂತ ವಾಚ್ ಅನ್ನ ಅಲ್ಲೇ ಇಟ್ಟು ಅಳ್ತಾ ಮಲಗ್ತಾಳೆ. ಸೂರ್ಯ, ತಿಂಡಿಗ್ ಬಾರೋ, ಸಮಯ ನೋಡು 9:30 ಎಂದ ತಾಯಿಯ ಕೂಗಿಗೆ ಕೆಳಗಡೆ ಬಂದವನು ಒಮ್ಮೆ ಸುವಿಧಾಳ ರೂಮಿನೆಡೆಗೆ ನೋಡಿ ಬಂದು ತಿಂಡಿಗೆ ಕೂರ್ತಾನೆ. ಅಮ್ಮ, ಇವತ್ತು ಕೆಲ್ಸಕ್ಕೆ ಹೋಗಲ್ಲ, ಇವತ್ತು ಅಂತ ಅರ್ಜೆಂಟ್ ಕೆಲಸ ಮೀಟಿಂಗ್ ಏನೂ ಇಲ್ಲ, ಸದ್ಯಕ್ಕೆ ನನ್ನ PA ಇದ್ದಾರೆ, ಅವರೇ ನೋಡ್ಕೊಳ್ತಾರೆ ಅಂದಾಗ, ಸದ್ಯ ನನ್ನ ಮಾತನ್ನ ಕೇಳಿದ್ಯಲ್ಲ ಅಂತ ಅವನಿಗೆ ತಿಂಡಿ ಬಡಿಸಿ ತಾವು ಸಹ ತಿಂಡಿಗೆ ಕುಳಿತಾಗ, ಇಷ್ಟು ದಿನ ಸುವಿಧಾಳ ಜೊತೆ ಊಟ ಮಾಡ್ತಾ ಇದ್ದವರು ಇವತ್ ಯಾಕೆ ಒಬ್ರೇ ಊಟ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಕು ಅನ್ಕೊಂಡ್ರು ಕೇಳದೆ ಸುಮ್ನೆ ಆಗ್ತಾನೆ ಸೂರ್ಯ. ಅವನ ತಾಯಿಗೆ ಅವನ ಮನಸ್ಸು ಅರ್ಥವಾದ್ರೂ ಕೂಡ ಅವನೇ ಬಾಯ್ ಬಿಟ್ಟು ಕೇಳಲಿ ಅನ್ಕೊಂಡು ಸುಮ್ನೆ ಆಗ್ತಾರೆ.
ತಿಂಡಿ ಮಾಡೋವಾಗ ಸುವಿದಾಳ ರೂಮಿನೆಡೆಗೆ ನೋಡ್ತಾ ನಾನು ಅಂದಿರೋ ಮಾತಿಗೇನಾದ್ರೂ ಬೇಜಾರು ಮಾಡ್ಕೊಂಡು ಹೊರಗಡೆ ಬರ್ತಾ ಇಲ್ವಾ ಅಂತ ಯೋಚಿಸ್ತಾನೆ ತಿಂಡಿ ಮುಗಿಸ್ತಾನೆ ಸೂರ್ಯ. ತಿಂಡಿ ಮಾಡಿ ಅಮ್ಮ ಸುವಿದಾಗೆ ತಿಂಡಿ ಮಾಡೋಕ್ ಹೇಳು ಅಂತ ಹೇಳಿ ರೂಮಿಗೆ ಹೋಗುವಾಗ ಅವನ ಮಾತಿಗೆ ನಸು ನಕ್ಕವರು ಅವಳಿಗೆ ಹುಷಾರಿಲ್ಲ, ಯಾಕೋ ಜ್ವರ ಬಂದಿದೆ, ಅದಕ್ಕೆ ಗಂಜಿ ಮಾಡ್ಕೊಟ್ಟಿದೀನಿ, ಕುಡ್ದು ಮಾತ್ರೆ ತೆಗೆದುಕೊಂಡು ಮಲಗಿದಾಳೆ ಅಂದಾಗ, ಏನೋ ಸುವಿದಾಗೆ ಹುಷಾರಿಲ್ವಾ, ಏನಾಯ್ತು, ಇವತ್ ಬೆಳಗ್ಗೆ ನಾನೇ ಮಾತಾಡಿಸ್ದೆ ಚೆನ್ನಾಗೇ ಇದ್ರಲ್ಲ ಅಂತ ಅವನ್ ಹೇಳ್ದಾಗ ಜಾನಕಿ ಅವರು, ಏನೋ ಇವತ್ತು ನೀನ್ ಮಾತಾಡಿಸ್ತಾ ಅವಳನ್ನ, ಏನ್ ಮಾತಾಡಿದ್ರಿ ಅಂತ ಕೇಳ್ತಾರೆ. ಅಮ್ಮ ಅದು ಹಾಗೆ ಸುಮ್ನೆ ಅಂತ ಹೇಳ್ತಾನೆ ಸೂರ್ಯ. ಆಗ ಜಾನಕಿ ಅವರು, ನೀನು ಹೀಗೆ ತಡೆ ಹಿಡಿದು ಹೇಳೋವಾಗ್ಲೇ ಗೊತ್ತಾಗ್ತಾ ಇದೆ ಏನ್ ಹೇಳ್ದೆ ಆ ಮಗುಗೆ. ನಾನು ಬೆಳಗ್ಗೆ ನೋಡಿದಾಗ ಸಹ ಆ ಹುಡುಗಿ ಕಣ್ಣು ಕೆಂಪಾಗಿತ್ತು, ಹತ್ತಿರೋ ಕುರುಹು ಇತ್ತು, ನಾನೇ ಕೇಳೋಣ ಅನ್ಕೊಂಡೆ, ಆದ್ರೆ ಮೊದ್ಲು ಸುಧಾರಿಸ್ಕೊಳ್ಳಿ ಅಂತ ಸುಮ್ನೆ ಆದೆ ಅಂತ ಹೇಳಿದಾಗ ತಮ್ಮಿಬ್ಬರ ನಡುವೆ ನಡೆದ ಸಂಭಾಷಣೆಯನ್ನ ಹೇಳ್ತಾನೆ ಸೂರ್ಯ. ಯಾಕೋ ಸೂರ್ಯ, ಬೇರೆ ಯಾರೋ ಯಾಕೋ ಮದುವೆ ಆಗ್ಬೇಕು ಅವಳನ್ನ, ನೀನೇ ಸುವಿದಾಳನ್ನ ಮದುವೆ ಆಗು ಅಂತ ಹೇಳ್ತಾರೆ ಜಾನಕಿ. ಆ ಮಾತನ್ನ ಕೇಳಿದವನು ಆಘಾತದಿಂದ ಅವರೆಡೆಗೆ ನೋಡಿ, ಅಮ್ಮ ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನಗೆ ಎನ್ನುತ್ತಾ ಅಲ್ಲೇ ಸೋಫಾ ಮೇಲೆ ಕುಸಿದಂತೆ ಕುಳಿತುಕೊಳ್ತಾನೆ ಸೂರ್ಯ. ಸರಿಯಾಗಿ ಹೇಳ್ತಾ ಇದ್ದೀನಿ ಕಣೋ, ನೀನು ಪ್ರೀತಿಸಿದ ಹುಡುಗಿ ಅವಳು, ಆದ್ರೆ ನಿನ್ನ ತಮ್ಮನ ಕೋಪಕ್ಕೆ ಬಲಿಯಾಗಿ ಅವನ ದುಡುಕು ನಿರ್ಧಾರದಿಂದ ಇಂದು ಈ ಸ್ಥಿತಿಗೆ ತಲುಪಿದಾಳೆ. ಮದುವೆ ಆಗಿ ಗಂಡನೊಂದಿಗೆ ಸುಖವಾಗಿ ಬಾಳ್ಬೇಕಾದ ಹೆಣ್ಣು ಮದುವೆ ಆದ 2 ದಿನಕ್ಕೆ ಗಂಡನನ್ನ ಕಳ್ಕೊಂಡು ನೋವನ್ನ ಅನುಭವಿಸ್ತಾ ಇದ್ದಾಳೆ. ಪ್ರೀತಿಸ್ತಾ ಇರೋ ಹುಡುಗನ ತಮ್ಮನನ್ನೇ ಮದುವೆ ಆಗ್ಬೇಕಾದ ಸಂದರ್ಭದಲ್ಲಿ ಆ ಹುಡುಗಿ ಮನಸ್ಸು ಎಷ್ಟು ನೊಂದಿರ್ಬೇಕು. ಅವಳ ಅಸಹಾಯಕತೆಯನ್ನ ಚಂದ್ರು ದುರುಪಯೋಗ ಪಡಿಸ್ಕೊಂಡ್ಬಿಟ್ಟ. ಅವನ ತಪ್ಪಾದ ಆಲೋಚನೆಯಿಂದ ಇಂದು ಪ್ರೀತಿಸೋ ನೀವಿಬ್ರು ದೂರ ಆಗಿದ್ದೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ ಸೂರ್ಯ, ನೀನು ಪ್ರೀತಿಸಿದ ಹುಡುಗಿ ಸುವಿದಾಳನ್ನ ಮದುವೆ ಆಗು ಅಂತಾರೆ ಜಾನಕಿ. ಅದ್ ಹೇಗ್ ಸಾಧ್ಯ ಅಮ್ಮ, ತಮ್ಮನ ಹೆಂಡತಿಯನ್ನ ಮದುವೆ ಆಗೋಕೆ ಸಾಧ್ಯನಾ ಅಂತ ಸೂರ್ಯ ಕೇಳಿದಾಗ, ಯಾರೋ ತಮ್ಮ ಬೀದಿಲಿ ಬಿದ್ದವನನ್ನ ಕರ್ಕೊಂಡ್ ಬಂದು ಹೆತ್ತ ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡೆ, ಆದ್ರೆ ಅವನು ನನ್ನ ಹೆತ್ತ ಮಗನ ಬಾಳಿಗೆ ಕೊಳ್ಳಿ ಇಟ್ಟ ಅಂತ ಹೇಳ್ತಾರೆ ಜಾನಕಿ. ಆಗ ಸೂರ್ಯ, ಅಮ್ಮ ಹಾಗೆಲ್ಲ ಹೇಳ್ಬೇಡ, ಸತ್ತಿರೋರ್ ಬಗ್ಗೆ ಈ ರೀತಿ ಮಾತಾಡೋದು ಸರಿ ಇಲ್ಲ, ನಿನ್ನ ನಿರ್ಧಾರ ನನಗೆ ಒಪ್ಪಿಗೆ ಇಲ್ಲ, ಈ ಪ್ರೀತಿ ಮದುವೆ ಇದೆಲ್ಲದರಿಂದ ನಾನು ದೂರವೇ ಇರ್ತೀನಿ ಅಂತ ಸೂರ್ಯ ಹೇಳ್ದಾಗ, ನಾನು ನಿನ್ನಮ್ಮ ಕಣು, ನಿನ್ನ ಮನ್ಸಲ್ಲಿರೋದು ನನ್ಗೆ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯಾ, ನಿನ್ನ ತಮ್ಮ ನಿನ್ಗೆ ನೋವು ಕೊಡ್ಬೇಕು ಅಂತಾನೆ ಅವಳನ್ನ ಮದುವೆ ಆಗಿ ಬಂದಾಗ ನೀನು ಅನುಭವಿಸಿದ ನೋವು ನನ್ಗೆ ಗೊತ್ತಿಲ್ಲ ಅನ್ಕೊಂಡ್ಯಾ. ಈಗ್ಲೂ ಸಹ ನೀನು ಅವಳ ಗೆಜ್ಜೆಯನ್ನ ನೋಡಿ ಮಾತಾಡ್ತಾ ಇರ್ತೀಯ, ಅವಳು ನಿನ್ನ ವಾಚನ ನೋಡಿ ಮಾತಾಡ್ತಾಳೆ. ಅವಳ ವಿಧವೆತನವನ್ನ ಸಹ ನಿನ್ನ ಕೈಯಲ್ಲಿ ನೋಡೋಕ್ ಆಗ್ತಿಲ್ಲ. ಅವಳು ಊಟ ಮಾಡೋವರೆಗೂ ನೀನು ಊಟ ಮಾಡೋವರೆಗೂ ಅವಳು ಕಾಯ್ದುಕೊಂಡು ನಿಂತಿರೋದು. ನೀನು ಎಷ್ಟೇ ತಡವಾಗಿ ಬಂದ್ರೂ ಅವಳು ಎಚ್ಚರ ಇದ್ದು ನೀನು ಊಟ ಮಾಡಿದ ನಂತರ ಅವಳು ಊಟ ಮಾಡೋದು, ಅವಳು ಊಟ ಮಾಡಿದಾಳೋ ಇಲ್ವೋ ಅಂತ ನೀನು ನೋಡೋದು. ಇದೆಲ್ಲ ಪ್ರೀತಿ ಅಲ್ದೆ ಇನ್ನೇನು ಸೂರ್ಯ? ಪ್ರೀತಿ ಇಲ್ದೆ ಇದ್ರೆ ಇದೆಲ್ಲ ಸಾಧ್ಯನಾ ಅಂತ ಪ್ರಶ್ನಿಸ್ತಾರೆ ಜಾನಕಿಯವರು. ಅವರ ಮಾತಿಗೆ ಅಮ್ಮ ನನ್ನನ್ನ ಏನು ಕೇಳ್ಬೇಡ ಅಂತ ರೂಮಿಗೆ ಹೋಗಿ ಬಾಗ್ಲು ಹಾಕೊಂಡು ತನ್ನ ಬಾಲ್ಕನಿಗೆ ಹೋಗಿ ಅಲ್ಲಿರೋ ತೂಗು ಎಲೆ ಎದುರಿಗೆ ಕುಳಿತುಕೊಳ್ತಾನೆ ಸೂರ್ಯ. ನನ್ನ ಬಾಲ್ಕನಿಯಲ್ಲಿರೋ ತೂಗು ಎಲೆಯಲ್ಲಿ ನಿನ್ನನ್ನ ಕೂರ್ಸಿ ನಾನು ನಿನ್ನ ಎದುರುಗಡೆ ಕುಳಿತು ನಿನ್ನನ್ನ ನೋಡ್ತೀನಿ ಎಂಬ ಮಾತು ನೆನಪಾಗಿ ತನ್ನ ಜೀವನಕ್ಕೆ ಸುವಿಧಾ ಬಂದಿರೋ ಘಟನೆ ಹಾಗೆ ನಡೆದ ಎಲ್ಲಾ ಘಟನೆಯನ್ನ ನೆನಪು ಮಾಡ್ಕೊಳ್ತಾನೆ ಸೂರ್ಯ. ಅಮ್ಮ ತಿಂಡಿ ಕೊಡು ಅಂತ ಜೋರಾಗಿ ತಟ್ಟೆನ ಚಮಚದಿಂದ ಬಡಿತಾ ಇರೋ ತಮ್ಮ ಕಿರಿ ಮಗನ ಕಿವಿಯನ್ನ ಹಿಡಿದುಕೊಂಡ ಜಾನಕಿ, ಏನೋ ಚಂದ್ರು ನಿನ್ ಹುಡುಗಾಟ, ಮದ್ವೆ ಆಗೋ ವಯಸ್ಸಿಗೆ ಬಂದ್ರು ತರ್ಲೆ ಮಾಡೋದನ್ನ ಮಾತ್ರ ಬಿಡ್ಬೇಡ ಅಂದಾಗ, ಮೊದ್ಲು ಮದ್ವೆಯನ್ನ ನಿನ್ ದೊಡ್ಡ ಪುತ್ರನಿಗೆ ಮಾಡ್ಸು, ನಂತರ ನನಗೆ, ಅವನಿಗೆ ಬೇಡ ಅಂದ್ರೆ ಹೇಳಿ ನಾನ್ ತಯಾರಾಗ್ತೀನಿ ಅಂತ ನಾಟಕೀಯವಾಗಿ ಹೇಳ್ದಾಗ, ಹೌದಪ್ಪ ಹೌದು, ಈಗ ನನಗಿಲ್ದೇ ಇರೋ ಅರ್ಜೆಂಟು ನಿನಗಿದೆ, ತೆಪ್ಪಗ್ ತಿಂಡಿ ತಿಂದು ಹಾಸ್ಪಿಟಲ್ಗೆ ಹೋಗು ಅಂತ ಸೂರ್ಯ ಹೇಳ್ತಾನೆ. ಆಗ ಚಂದ್ರು, ಆಯ್ತ್ ಬಿಡಪ್ಪ ಸೂರ್ಯದೇವ, ಈಗ ನೀನು ನನ್ ಕಿವಿಯನ್ನ ಬಿಡು, ಮಾತೆ ನೀವಾದ್ರೂ ಹೇಳಿ ಅಂತ ಮತ್ತೆ ತನ್ನ ತರ್ಲೆಯನ್ನ ಮುಂದುವರಿಸ್ತಾನೆ ಚಂದ್ರು. ಆಗ ಜಾನಕಿ ಅವರು ಅಣ್ಣ ತಮ್ಮಂದಿರ ತರ್ಲೆ ನೋಡ್ತಾ ನಮ್ಮ ಈ ಸಂತೋಷ ಕೊನೆವರೆಗೂ ಹೀಗೆ ಇರ್ಲಿ ಅಂತ ತಮ್ಮ ಪತಿಯ ಫೋಟೋದ ಕಡೆಗೆ ನೋಡಿ ತಮ್ಮ ಕಣ್ಣಂಚನ್ನ ಒರೆಸ್ಕೊಳ್ತಾರೆ. ಆದ್ರೆ ಅವರಿಗೆ ಏನ್ ಗೊತ್ತು, ಈ ಸಂತೋಷ ಇರೋದು ಕೆಲವು ದಿನಗಳು ಮಾತ್ರ ಅಂತ. ಜಾನಕಿ ಅವರ ಪತಿ ಹಾರ್ಟ್ ಅಟ್ಯಾಕ್ ಇಂದ 2 ವರ್ಷಗಳ ಹಿಂದೆಯೇ ತೀರ್ ಹೋಗಿರ್ತಾರೆ. ತಮ್ಮ ಪತಿಯ ಬಿಸ್ನೆಸ್ ಅನ್ನ ನೋಡ್ಕೊಂಡು ಬೆಳೆಸ್ತಾ ಇರ್ತಾರೆ ಜಾನಕಿ ಅವರು. ತನ್ನ ಓದನ್ನ ಮುಗಿಸಿದ ಸೂರ್ಯ ತಾಯಿಗೆ ವಿರಾಮ ನೀಡಿ ತಾನು ಕಂಪ್ನಿಯನ್ನ ನೋಡ್ಕೊಳ್ತಿರ್ತಾನೆ. ಚಂದ್ರು ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾನೆ. ಸ್ವಭಾವತಃ ಸೂರ್ಯ ಮೃದು ಮನಸ್ಸಿನವನು.
ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡೋನು. ತಾಯಿ ತಮ್ಮ ಅಂದ್ರೆ ತುಂಬಾ ಪ್ರೀತಿ, ಆದ್ರೆ ಕೋಪ ಬರೋದು ಅಪರೂಪ ಅವನಿಗೆ. ಆದ್ರೆ ಕೋಪ ಬಂದ್ರೆ ಮಾತ್ರ ಎದುರಿಗೆ ಇರೋರು ನಡ್ಗೋದು ನಿಜ. ಚಂದ್ರು ಸಹ ಒಳ್ಳೆಯವನೇ. ಅಣ್ಣ ಮತ್ತೆ ಅಮ್ಮ ಅಂದ್ರೆ ಬಲು ಪ್ರೀತಿ, ಆದ್ರೆ ಸ್ವಲ್ಪ ದುಡುಕು ಸ್ವಭಾವ. ಯಾವುದೇ ವಿಷಯವನ್ನ ಪೂರ್ತಿ ಯೋಚಿಸೋದಿಲ್ಲ, ತನ್ನ ಮೂಗಿನ ನೇರಕ್ಕೆ ಯೋಚಿಸೋದೇ ಹೆಚ್ಚು ಅವನು. ಒಮ್ಮೆ ಜಾನಕಿ ಅವರ ದೂರದ ಸಂಬಂಧಿಕರ ಮದುವೆಗೆ ಚಂದ್ರು, ಜಾನಕಿ ಹಾಗೆ ಜಾನಕಿ ಅವರ ಒತ್ತಾಯಕ್ಕೆ ಸೂರ್ಯ ಸಹ ಅವ್ರ ಜೊತೆಗೆ ಒಲ್ಲದ ಮನಸ್ಸಿನಿಂದಾನೇ ಹೋಗ್ತಾನೆ. ತನಗೆ ಬಂದ ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ನಡೆದು ಬರೋವಾಗ ಒಂದು ಹುಡುಗಿ ಸೂರ್ಯಂಗೆ ಡಿಕ್ಕಿ ಹೊಡಿತಾಳೆ. ಆಗ ಕೆಳಗೆ ಬಿದ್ದ ಹುಡುಗಿ ಮೇಲೆದ್ದು ಸೂರ್ಯನನ್ನ ಗುರಾಯಿಸ್ತಾ, ಚೆನ್ನಾಗಿರೋ ಹುಡುಗಿರಂದ್ರೆ ಸಾಕು, ಹೀಗೆ ಸುಮ್ನೆ ಡಿಕ್ಕಿ ಹೊಡಿತೀರಾ ಅಲ್ವಾ ಅಂತ ಜೋರು ಮಾಡ್ತಿರ್ತಾಳೆ. ಅವನು ಅವಳನ್ನ ನೋಡೋದ್ರಲ್ಲೇ ತಲ್ಲೀನ. ಆಗ ಅವಳು, ಏನ್ರಿ ಸಮಾಚಾರ, ನಾನು ಆಗಿಂದ ಮಾತಾಡ್ತಾನೆ ಇದ್ದೀನಿ, ನೀವು ನೋಡಿದ್ರೆ ಸುಮ್ನೆ ನೋಡ್ತಾ ಇದ್ದೀರಲ್ಲ, ನನ್ ಮುಕ್ತಲ್ಲಿ ಏನಾದ್ರೂ ಕೋತಿ ಕುಣಿತಿದ್ಯಾ ಅಂತ ಜೋರು ಮಾಡಿದಾಗ ವಾಸ್ತವಕ್ಕೆ ಬಂದವನು, ಅದು ಬೈ ಮಿಸ್ ಆಗಿ ಬೀಳಿಸ್ತೆ, ಸಾರಿ ಕಣ್ರಿ ಅಂದಾಗ ಅವನ ಮೃದು ಮಾತನ್ನ ಕೇಳಿದವಳು ಸುಮ್ನೆ ತಲೆ ಆಡಿಸಿ ಅಲ್ಲಿಂದ ಹೋಗ್ತಾಳೆ. ಹೋಗುವಾಗ ಹಿಂದೆ ತಿರುಗಿ ನೋಡಿದ್ರೆ ಅವನು ಬಾಯನ್ನು ಸನ್ನೆ ಮಾಡ್ತಾನೆ. ಆಗ ಅವಳು ನಗ್ತಾ ಅಲ್ಲಿಂದ ಹೋಗ್ತಾಳೆ. ಮದ್ವೆ ಮಂಟಪದಿಂದ ಬರೋವರೆಗೂ ಸೂರ್ಯನ ಧ್ಯಾನವೆಲ್ಲ ಅವಳ ಕಡೆಗೆ. ಯಾರೋ ಅವಳನ್ನ ಸುವಿಧಾ ಅಂತ ಕರೆದಾಗ ಅವಳ ಹೆಸರು ಸಹ ತಿಳಿಯುತ್ತೆ ಅವನಿಗೆ. ಮದ್ವೆ ಮಂಟಪದಿಂದ ಹಿಂದಿರುಗಿ ಮನೆಗ್ ಬರೋವಾಗ್ಲೂ ಸೂರ್ಯನಿಗೆ ಪದೇ ಪದೇ ಅವಳ ಮುಖದ ನೆನಪಾಗ್ತಿರುತ್ತೆ. ಆದ್ರೂ ಅಮ್ಮ ಮತ್ತೆ ತಮ್ಮನಿಗೆ ಗೊತ್ತಾದ್ರೆ ಸುಮ್ನೆ ರೇಗಿಸ್ತಾರೆ ಅಂತ ಗಂಭೀರವಾಗಿರುವಂತೆ ಇರ್ತಾನೆ ಸೂರ್ಯ. ಮದ್ವೆ ಮುಗಿಸ್ಕೊಂಡು ಮನೆಗ್ ಬಂದವರು ಅಲ್ಲೇ ಎಲ್ಲ ಊಟ ಮುಗಿಸಿ ಬಂದಿದ್ರಿಂದ ತಮ್ಮ ರೂಮಿಗೆ ಹೋಗ್ತಾರೆ ಮಲಗೋಕೆ. ರೂಮಿಗೆ ಬಂದ ಸೂರ್ಯ ತನ್ನ ಜೇಬ್ನಿಂದ ಕಾಲ್ಗೆಜ್ಜೆಯನ್ನ ತೆಗೆದು, ಹೇ ಹುಡುಗಿ, ನೋಡು, ನೀನು ಡಿಕ್ಕಿ ಹೊಡೆದು ಹೋಗುವಾಗ ನಿನ್ನ ಕಾಲ್ಗೆಜ್ಜೆ ನನ್ನ ಬಳಿಯೇ ಉಳಿತು. ಇದೇನು ಆಕರ್ಷಣೆಯೋ ಏನೋ ಗೊತ್ತಿಲ್ಲ, ಆದ್ರೆ ಎಂದೂ ಈ ರೀತಿ ಅನುಭವ ಆಗಿರ್ಲಿಲ್ಲ ಅನ್ಕೊಂಡು ಆ ಕಾಲ್ಗೆಜ್ಜೆಯನ್ನ ತನ್ನ ಎದೆ ಮೇಲೆ ಇಟ್ಕೊಂಡು ಮಲಗ್ತಾನೆ. ಹೀಗೆ ದಿನಗಳು ಉರುಳಿ ಒಂದು ದಿನ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಅದರಲ್ಲಿ ಸುವಿಧಾ ಎಂಬ ಹೆಸರನ್ನ ನೋಡಿ, ಈ ಹೆಸರು ಅವಳದೇ ಇರಬಹುದಾ, ನೋಡೋಣ ಅನ್ಕೊಂಡ್ರೆ ಅದು ಅದೇ ಸುವಿಧಾಳೆ. ಅವಳನ್ನ ಅಲ್ಲಿ ನೋಡಿ ಅವನಿಗೆ ಖುಷಿ ಆದ್ರೆ ಅವಳಿಗೆ ಆಶ್ಚರ್ಯ. ಇವರೇನ ಈ ಕಂಪ್ನಿ ಬಾಸ್ ಅನ್ಕೊಂಡೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾಳೆ. ಸೂರ್ಯ ಸಹ ಪರ್ಸನಲ್ ವಿಷಯವನ್ನ ಪಕ್ಕಕ್ಕಿಟ್ಟು ಅವಳೊಂದಿಗೆ ವ್ಯವಹಾರವಾಗಿ ಪ್ರಶ್ನೆ ಕೇಳಿ ಅವಳ ಉತ್ತರ ಹಿಡಿಸಿ ಅವಳನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಅಪಾಯಿಂಟ್ ಮಾಡ್ಕೊಳ್ತಾನೆ. ಮನೆಗೆ ಬಂದವನು ಖುಷಿಯಿಂದ ತನ್ನ ತಾಯಿಯನ್ನ ನೋಡಿ ಅವರನ್ನ ಅಪ್ಕೊಂಡು ಐ ಲವ್ ಯು ಮಾ ಅಂತ ಹೇಳ್ತಾನೆ. ಆಗ ತಾಯಿ ಜಾನಕಿ, ಏನಿವತ್ತು ನನ್ ಮಗ ಇಷ್ಟೊಂದು ಖುಷಿಯಾಗಿದ್ದಾನಲ್ಲ, ನನ್ಗೆ ಸೊಸೆ ಬರೋ ಮುನ್ಸೂಚನೆಯಾ ಅಂತ ತಮಾಷೆಯಾಗಿ ಕೇಳಿದಾಗ, ಹೋಗಿ ಅಮ್ಮ ಅಂತ ನಾಚ್ಕೊಳ್ತಾನೆ ಸೂರ್ಯ. ಅವನ ನಾಚಿಕೆ ನೋಡಿದ ಚಂದ್ರು, ಇದೇನು ನಮ್ಮ ಅಣ್ಣ ನಾಚ್ಕೊಳ್ತಿದ್ದಾನೆ, ಏನೋ ವಿಷಯ ಇರುತ್ತೆ, ಬೇಗ ಸನ್ಯಾಸಿಯಿಂದ ಸಂಸಾರಿ ಆಗಪ್ಪ, ನನಗೂ ಈ ಸನ್ಯಾಸತ್ವದಿಂದ ಮುಕ್ತಿ ಕೊಡು ಅಂತ ಹೇಳಿದಾಗ ರೂಮಿಗೆ ಹೋಗೋನು ಪುನಃ ಚಂದ್ರು ಬಳಿ ಬಂದು, ಏನಪ್ಪಾ ಚಂದ್ರ, ನಿನ್ಗೆ ಸನ್ಯಾಸಿಯಾಗಿ ಸಾಕಾಗಿದ್ಯಾ, ಯಾಕೋ ನನ್ಗಿಂತ ಮೊದಲು ನೀನೇ ಮದ್ವೆ ಆಗ್ತೀಯ ಅನ್ಸುತ್ತೆ ಎಂದು ಅವನ್ ತಲೆ ಮೇಲೆ ಹೊಡೆದು ಹೋಗ್ತಾನೆ ಸೂರ್ಯ. ಹೀಗೆ ದಿನಗಳು ಉರುಳಿ ಸುವಿಧಾ ಆಫೀಸ್ಗೆ ಬಂದು 3 ತಿಂಗಳಾಗಿರುತ್ತೆ. ಈ 3 ತಿಂಗಳಲ್ಲಿ ಸೂರ್ಯನಿಗೆ ಸುವಿಧಾಳ ಮೇಲಿರೋದು ಆಕರ್ಷಣೆಯಲ್ಲ ಪ್ರೀತಿ ಅಂತ ತಿಳಿಯುತ್ತೆ. ಇತ್ತ ಕಡೆ ಸುವಿಧಾಳಿಗೂ ಸೂರ್ಯನ ಮೇಲೆ ಒಲವು ಮೂಡಿರುತ್ತೆ. ಕಂಪ್ನಿಯ ಬಾಸ್ ಆದ್ರೂ ಸಹ ಎಲ್ಲರೊಂದಿಗೆ ಬೆರೆಯೋ ಅವನ ಗುಣ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಅವನ ಒಳ್ಳೆ ಮನಸ್ಸು ಹಾಗೂ ತನ್ನೆಡೆಗೆ ಅವನು ನೋಡುವಾಗ ಅವರ ನೋಟದಲ್ಲಿರೋ ಪ್ರೀತಿಯ ಮಹಾಪೂರ ಅವಳಿಗೆ ತಿಳಿಯುತ್ತೆ. ಅವಳ ಮನಸ್ಸಲ್ಲೂ ಸಹ ಸೂರ್ಯನ ಮೇಲೆ ಭಾವನೆಗಳು ಉಂಟಾಗಿರುತ್ತೆ. ಆದ್ರೂ ಹೇಳ್ಕೊಳ್ಳೋಕೆ ಏನೋ ಅಂಜಿಕೆಯಿಂದ ಸುಮ್ಮನಿರ್ತಾಳೆ. ಒಂದ್ ಕಡೆ ಸೂರ್ಯನ ಪ್ರೀತಿ ಸದ್ದಿಲ್ಲದೆ ಸಾಕ್ತಾ ಇದ್ರೆ ಮತ್ತೊಂದು ಕಡೆ ಚಂದ್ರು ದಿನೇ ದಿನೇ ಮಂಕಾಗೋದನ್ನ ಗಮನಿಸಿದ ಸೂರ್ಯ ಅವನನ್ನ ನೇರವಾಗಿ ಕೇಳಿದ್ರೆ ಚಂದ್ರು ಏನನ್ನು ಸಹ ಹೇಳ್ದೆ, ಹಾಗೇನು ಇಲ್ಲ ಅಣ್ಣ ಅಂತ ಹೋಗ್ಬಿಡ್ತಾನೆ. ಇದ್ರ ಬಗ್ಗೆ ಜಾನಕಿ ಅವರಿಗೂ ಹೇಳಿದಾಗ, ನೋಡೋಣ ಇರು, ಹಾಸ್ಪಿಟಲ್ ಅಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದ, ಇನ್ನೊಂದೆರಡು ದಿನ ಕಳೀಲಿ, ಹೀಗೆ ಆದ್ರೆ ನಾನೇ ಕೇಳ್ತೀನಿ ಅಂತ ಹೇಳ್ತಾರೆ ಜಾನಕಿ ಅವರು. ಅಮ್ಮ, ನಾಳಿದ್ದು ನಾನು ಕೆಲ್ಸದ ಮೇಲೆ ಕಲ್ಕತ್ತಾಗೆ ಹೋಗ್ಬೇಕು ಅಂತ ಸೂರ್ಯ ಹೇಳಿದಾಗ, ಸರಿನಪ್ಪ ಸೂರ್ಯ, ಹುಷಾರಾಗಿ ಹೋಗ್ಬಾ ಅಂತಾರೆ ಜಾನಕಿ. ಅಲ್ಲೇ ಇದ್ದ ಚಂದ್ರು ಮಾತ್ರ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಊಟ ಮಾಡಿ ರೂಮಿಗೆ ಹೋಗ್ತಾನೆ. ಆಗ ಸೂರ್ಯ, ಈ ಚಂದ್ರು ಯಾಕಮ್ಮ ಈ ರೀತಿ ಆಡ್ತಿದ್ದಾನೆ, ಮೊದ್ಲೆಲ್ಲ ನಾನು ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಸಾಕು, ಏನಾದ್ರೂ ತರ್ಲೆ ಮಾಡಿ ಮಾತಾಡಿ ಹೋಗ್ತಾ ಇದ್ದ, ಆದ್ರೆ ಇತ್ತೀಚೆಗೆ ಯಾಕೋ ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅವನು, ಏನಾಗಿದ್ಯಮ್ಮ ಅವನಿಗೆ ಅಂದಾಗ,
ಹೌದಪ್ಪ, ನಾನು ಸಹ ಗಮನಿಸಿದೀನಿ. ಹೇಗೋ ನೀನು ಕಲ್ಕತ್ತಾದಿಂದ ಬರ್ತೀಯಲ್ಲ, ಆಗ್ಲೇ ಕೇಳೋಣ ಬಿಡು ಅಂತಾರೆ ಜಾನಕಿ ಅವರು. ಸೂರ್ಯ ಕಲ್ಕತ್ತಾಗೆ ಹೋಗೋ ಹಿಂದಿನ ದಿನ ರಾತ್ರಿ ಸುವಿದಾಳಿಗೆ ಕಾಲ್ ಮಾಡಿ ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಸಿಗೋದಕ್ಕೆ ಆಗತ್ತಾ ಅಂತ ಕೇಳ್ತಾನೆ. ಆಗ ಸುವಿಧಾ ಸಹ ಸೂರ್ಯನನ್ನ ಭೇಟಿ ಮಾಡೋಕೆ ಒಪ್ಕೊಳ್ತಾಳೆ. ಮಾರನೇ ದಿನ ತಾಯಿಯಿಂದ ಆಶೀರ್ವಾದ ಪಡೆದವನು ಚಂದ್ರು ಬಳಿ ಬಂದು, ಯಾಕೋ ಚಂದ್ರು ಈ ರೀತಿ ಇದೆಯಾ, ನನ್ನಿಂದ ಏನಾದ್ರೂ ಬೇಜಾರ ಅಂತ ಕೇಳಿದ್ರೆ, ಹಾಗೇನು ಇಲ್ಲ ಅಣ್ಣ ಅಂತಾನೆ. ಸರಿ ಹುಷಾರು ಅಂತ ತಮ್ಮನಿಗೆ ಹೇಳಿ ಸೂರ್ಯ ಹೊರಡ್ತಾನೆ. ಚಂದ್ರು ಸಹ ನನ್ಗೆ ಕೆಲ್ಸ ಇದೆ ಅಂತ ಹೋಗ್ತಾನೆ. ಮಾರ್ಗ ಮಧ್ಯೆ ಸೂರ್ಯನ ಕಾರು ದೇವಸ್ಥಾನದ ಕಡೆಗೆ ಹೋಗೋದನ್ನ ನೋಡಿದ ಚಂದ್ರು ಸೂರ್ಯನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಸೂರ್ಯ ದೇವಸ್ಥಾನಕ್ ಬಂದು ಎಲ್ಲಿ ಇನ್ನು ಸುವಿಧಾ ಬರ್ಲೇ ಇಲ್ವಲ್ಲ ಅಂತ ಸೂರ್ಯ ಯೋಚಿಸ್ತಿದ್ದಾಗ ನಡೆದು ಬರೋ ಸುವಿಧಾ ಕಾಣಿಸ್ತಾಳೆ. ನೀಲಿ ಬಣ್ಣದ ಸೀರೆಯಲ್ಲಿ ಮುಡಿಗೆ ಮಲ್ಲಿಗೆ ಮುಡಿದು ಕೈಯಲ್ಲಿ ನೀಲಿ ಬಣ್ಣದ ಗಾಜಿನ ಬಳೆ ಹಾಕಿ ಅವನೆಡೆಗೆ ನಡೆದು ಬರ್ತಾ ಇರೋ ಸುವಿಧಾಳನ್ನ ನೋಡಿ ಕಳೆದೆ ಹೋಗ್ತಾನೆ ಸೂರ್ಯ. ಅವನ ಬಳಿ ಬಂದ ಸುವಿಧಾಳನ್ನ ನೋಡಿ, ಸುವಿಧಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂದಾಗ ನಾಚಿಕೆಯಿಂದ ಥ್ಯಾಂಕ್ ಯು ಅಂತಾಳೆ ಸುವಿಧಾ. ಏನ್ ಬರೋಕೆ ಹೇಳಿದ್ರಿ ಅಂತ ಅವಳು ಕೇಳಿದಾಗ, ಇಷ್ಟು ದಿನ ಮನದಲ್ಲಿ ಇದ್ದ ಪ್ರೀತಿಯನ್ನ ಇಂದು ಅವಳಿಗೆ ಹೇಳ್ಬೇಕು ಅಂದ್ಕೊಂಡು, ಸುವಿಧಾ ಹೇಗೆ ಏನು ಗೊತ್ತಿಲ್ಲ, ಆದ್ರೆ ನೀವು ನನಗೆ ಹಿಡ್ಸಿದೀರಾ, ನಿಮ್ಮನ್ನ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ, ನನ್ನನ್ನ ಮದುವೆ ಆಗ್ತೀರಾ ಅಂತ ನೇರವಾಗಿ ಕೇಳಿದಾಗ ಸೂರ್ಯನೆಡೆಗೆ ಆಶ್ಚರ್ಯದಿಂದ ನೋಡ್ತಾಳೆ ಸುವಿಧಾ. ಯಾಕ್ರಿ ಈ ರೀತಿ ನೋಡ್ತಾ ಇದ್ದೀರಾ, ನನ್ಗೆ ಪ್ರಪೋಸ್ ಮಾಡೋಕೆಲ್ಲ ಬರಲ್ಲ ಕಣ್ರಿ ಎಂದು ಸಪ್ಪೆಯಾಗಿ ಹೇಳ್ದಾಗ ಅವನ್ ಮುಖವನ್ನ ನೋಡಿ ನಗ್ತಾಳೆ ಸುವಿಧಾ. ಅವಳ ನಗುವನ್ನ ನೋಡಿದವನು, ಈಗ್ಲೇ ಉತ್ತರ ಹೇಳ್ಬೇಕು ಅಂತ ಏನೂ ಇಲ್ಲ, ನಾನು ಕೆಲ್ಸದ ಮೇಲೆ ಕಲ್ಕತ್ತಾಗೆ ಹೋಗ್ತಾ ಇದ್ದೀನಿ, ಬರೋದು ನಾಳೆ ಅಥವಾ ನಾಡಿದ್ದಾಗಬಹುದು, ನಾನು ಬಂದಾಗ ಉತ್ತರ ಹೇಳಿ ಅಂತ ಅಲ್ಲಿದ್ದ ಕುಂಕುಮವನ್ನ ಅವಳ ಹಣೆಗೆ ಹಚ್ತಾನೆ. ಅವಳು ಶಾಕ್ನಿಂದ ಅವನ ಕಡೆ ನೋಡಿದಾಗ, ನಿಮ್ ಹಣೆಗೆ ಕುಂಕುಮ ಚೆನ್ನಾಗಿ ಕಾಣುತ್ತೆ ಕಣ್ರಿ, ತಪ್ಪು ತಿಳಿಬೇಡಿ ಅಂತ ಸೂರ್ಯ ಹೇಳಿದಾಗ ಸುವಿಧಾ ಕೂಡ ಸುಮ್ನೆ ನಗ್ತಾಳೆ. ಇತ್ತ ಕಡೆ ಮರೆಯಲ್ಲಿ ಅವರಿಬ್ಬರ ಸಂಭಾಷಣೆಯನ್ನ ಕೇಳಿದ ಚಂದ್ರು, ನನ್ನಿಂದ ನನ್ನ ಪ್ರೀತಿಯನ್ನ ದೂರ ಮಾಡಿ ಇಲ್ಲಿ ನೀನು ಮಾತ್ರ ಪ್ರಪೋಸ್ ಮಾಡ್ತಾ ಇದೀಯಾ, ಸಾಧ್ಯ ಇಲ್ಲ, ನನ್ನ ಪ್ರೀತಿಯನ್ನ ದೂರ ಮಾಡಿದ ನಿನ್ನಿಂದ ನಿನ್ನ ಪ್ರೀತಿಯನ್ನ ದೂರ ಮಾಡ್ತೀನಿ ಎಂದು ವ್ಯಂಗ್ಯವಾಗಿ ನಕ್ಕು ಅಲ್ಲಿಂದ ಹೋಗ್ತಾನೆ ಚಂದ್ರು. ಇತ್ತ ಕಲ್ಕತ್ತಾಗೆ ಹೋಗಿದ್ದ ಸೂರ್ಯ ಕೆಲ್ಸ ಮುಗಿಸಿ, ಸದ್ಯ ಕೆಲ್ಸ ಮುಗೀತು, ನಾಳೆ ಬೆಳಿಗ್ಗೆ ಹೊರಡ್ಬೇಕು, ನಾಳೆ ಬೆಳಿಗ್ಗೆ ಇಲ್ಲಿ ಬಿಟ್ರೆ ಮಧ್ಯಾಹ್ನದಷ್ಟರಲ್ಲಿ ಹೋಗಬಹುದು ಅಂತ ಲೆಕ್ಕಾಚಾರ ಮಾಡ್ತಾ ತಾನು ತಂದಿರೋ ಸುವಿಧಾಳ ಗೆಜ್ಜೆಯನ್ನ ಹಿಡ್ಕೊಂಡು ಬರ್ತಾ ಇದ್ದೀನಿ ಕಣ್ರಿ, ನಿಮ್ಮ ಉತ್ತರ ಕೇಳೋಕೆ ಅಂತ ಅಂದ್ಕೊಂಡು ಮಲಗ್ತಾನೆ. ಇತ್ತ ಕಡೆ ಚಂದ್ರು, ನೀನು ಬರೋಷ್ಟ್ರಲ್ಲಿ ನಿನ್ನಿಂದ ನಿನ್ನ ಪ್ರೀತಿಯನ್ನ ದೂರ ಮಾಡಿರ್ತೀನಿ ನೋಡು ಅಂತ ನಗ್ತಿರ್ತಾನೆ. ಮಾರನೇ ದಿನ ಸುವಿಧಾ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕೆಲ್ಸಕ್ಕೆ ಹೋಗುವಾಗ, ಇಂದು ಸೂರ್ಯ ಅವರು ಬರಬಹುದು, ಅವರಿಗೂ ನನ್ನ ಪ್ರೀತಿಯನ್ನ ಹೇಳ್ತೀನಿ, ನಾನು ನನ್ನ ಪ್ರೀತಿಯನ್ನ ಹೇಳಿದಾಗ ಅವ್ರ ಮುಖದ ಮೇಲೆ ಆಗೋ ಖುಷಿಯನ್ನ ನೋಡ್ಬೇಕು ಅನ್ಕೊಂಡು ಹೋಗುವಾಗ ಅವಳಿಗೆ ಫೋನ್ ಬರುತ್ತೆ. ಇದ್ಯಾರಪ್ಪ ಅನ್ನೋ ನಂಬರ್ ಅಂತ ರಿಸೀವ್ ಮಾಡಿದಾಗ, ಏನ್ ಮೇಡಮ್ ಬಹಳ ಖುಷಿಯಾಗಿದ್ದೀರಾ, ಓ ಶ್ರೀಮಂತ ಹುಡುಗ ಸಿಕ್ಕಿದಾನೆ ಅಂತ ಈ ಖುಷಿಯಾ, ಆದ್ರೆ ಆ ನಿಮ್ಮ ಹುಡುಗ ನಿಮ್ಮ ಖುಷಿ ನೋಡೋಕೆ ಬದುಕಿರ್ಬೇಕಲ್ಲ ಅಂದಾಗ ಗಾಬರಿ ಆದ ಸುವಿಧಾ, ಯಾರ್ ನೀವು, ಏನ್ ಹೇಳ್ತಾ ಇದ್ದೀರಾ ಅಂದಾಗ, ನೋಡು ಆ ನಿನ್ನ ಸೂರ್ಯ ಬದುಕಿರ್ಬೇಕು ಅಂದ್ರೆ ನೀನು ನಾನ್ ಹೇಳಿದ ಹಾಗೆ ಕೇಳ್ಬೇಕು, ಈಗ ನೀನು ನಿನ್ನೆದ್ರು ಇರೋ ಪಾರ್ಕಿಗ್ ಬಾ, ಇಲ್ಲ ಅಂದ್ರೆ ನಿನ್ನ ಸೂರ್ಯ ಶಿವನ್ ಪಾದ ಸೇರ್ಕೋತಾನೆ, ಕೋಲ್ಕತ್ತಾಗೆ ಹೋಗಿರೋ ಸೂರ್ಯ ಇನ್ಯಾವತ್ತೂ ವಾಪಸ್ ಬರೋದೇ ಇಲ್ಲ ಅಂತ ಹೇಳ್ತಾನೆ. ಗಾಬರಿಯಾದ ಸುವಿಧಾ ಕೂಡ್ಲೆ ಅವನು ಹೇಳಿದ ಜಾಗಕ್ಕೆ ಬರ್ತಾಳೆ. ಸುವಿಧಾಳ ಎದುರಿಗೆ ಬಂದವನು, ಹಾಯ್ ಏನ್ ಮೇಡಮ್ ಮಿಂಚಿಂಗ್, ಇರ್ಲಿ ಬಿಡಿ, ಇವತ್ತು ನಮ್ಮಿಬ್ರ ಮದ್ವೆ, ನೀವು ಇಷ್ಟಾದ್ರೂ ಅಲಂಕಾರ ಮಾಡಿದಿರಲ್ಲ ಅಷ್ಟೇ ಸಾಕು, ಹೇಗೋ ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ ಅನಾತೆ ಅಲ್ವಾ, ನನಗೆ ಇದ್ರು ಇಲ್ದಂತೆ ಸಮಯ ಹಾಳು ಮಾಡೋದು ಬೇಡ, ಬನ್ನಿ ಮದ್ವೆ ಆಗೋಣ ಅಂತಾನೆ. ಅವನ ಮಾತುಗಳನ್ನ ಕೇಳಿದ ಸುವಿಧಾ, ಯಾರೇ ನೀವು ತಲೆ ಕೆಟ್ಟಿದ್ಯಾ ಅಂದಾಗ, ನೋಡು ನಿನ್ ಜೊತೆಗೆ ವಾದ ಮಾಡೋಕೆ ಟೈಮ್ ಇಲ್ಲ, ಆ ಸೂರ್ಯ ಜೀವಂತ ಇರ್ಬೇಕು ಅಂದ್ರೆ ನೀನು ನನ್ನನ್ನ ಮದ್ವೆ ಆಗ್ಬೇಕು ಅಂತಾನೆ. ಅವನ ಮಾತುಗಳನ್ನ ಕೇಳಿದ ಸುವಿಧಾಗೆ ನಿಂತ ನೆಲವೇ ಕುಸಿದಂತ ಅನುಭವವಾಗತ್ತೆ. ನನ್ನನ್ನ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಸೂರ್ಯ ಮಾತ್ರ ಜೀವಂತವಾಗಿ ಇರೋದಿಲ್ಲ ಅಂತ ಹೆದರ್ಸ್ತಾನೆ ಚಂದ್ರು. ಮೊದ್ಲೇ ಅನಾಥೆಯಾಗಿದ್ಲು ಸುವಿಧಾ. ಸೂರ್ಯನ ಪ್ರೀತಿ ತನ್ಗೆ ಕಾರಂಜಿ ಅಂತ ಭಾವಿಸಿರೋ ಸಮಯದಲ್ಲಿ ಚಂದ್ರು ಅದಕ್ಕೂ ತೊಡಕಾಗ್ತಾನೆ.
ನೀವ್ ಯಾರು, ಯಾಕೆ ಹೀಗ್ ಮಾತಾಡ್ತಿದ್ದೀರಾ ಅಂತ ಸುವಿಧಾ ಕೇಳಿದಾಗ ನಾನು ಸೂರ್ಯನ್ ತಮ್ಮ ಚಂದ್ರ ಅಂತ ಹೇಳ್ತಾನೆ. ಅವನ್ ಮಾತನ್ನ ಕೇಳಿದ ಸುವಿಧಾಗೆ ಆಘಾತವೇ ಆಗಿತ್ತು. ಅವಳ ಮೌನವನ್ನ ಕಂಡವನು, ನೋಡು ಈಗೇನು ನಾನ್ ಹೇಳಿದ ಹಾಗೆ ಕೇಳ್ತೀಯೋ ಇಲ್ವೋ ಅಂದ್ರೆ ಸೂರ್ಯನ ತಮ್ಮ ಆಗಿ ಅವನ ಪ್ರೀತಿನ ಕಸಿದ್ಕೊಳ್ಳೋಕೆ ನೋಡ್ತಾ ಇದೀಯಾ? ಅಣ್ಣನನ್ನೇ ಸಾಯಿಸ್ತೀನಿ ಅಂತಿದ್ಯಲ್ಲ, ನಾಚಿಕೆ ಆಗಲ್ವಾ? ಅಷ್ಟಕ್ಕೂ ನಿನ್ನ ಬೆದರಿಕೆಗೆ ಹೆದರೋ ಹುಡುಗಿ ಅಲ್ಲ ನಾನು. ನೀನು ಸಾಯಿಸ್ತೀನಿ ಅಂದ್ರೆ ಸೂರ್ಯ ಸುಮ್ನೆ ಇರ್ತಾರಾ ಅಂತಾಳೆ. ಆಗ ನಗು ಚಂದ್ರು, ಹೌದು ಬಿಡಮ್ಮ, ನಿನ್ನ ಸೂರ್ಯನ ಮೇಲೆ ಅಷ್ಟೊಂದು ನಂಬಿಕೆ ಅಲ್ವಾ ನಿನಗೆ? ಅವನು ಪ್ರಾಣಾಪಾಯದಿಂದ ಪಾರಾಗಬಹುದು, ಆದ್ರೆ ಅವನಿಗೆ ಮಾನ ನಷ್ಟ ಆದ್ರೆ ಅಂದಾಗ ಅವನ ಮಾತು ಅರ್ಥವಾಗ್ದವಳಂತೆ ಅವನೆಡೆಗೆ ನೋಡ್ತಾಳೆ ಸುವಿಧಾ. ಆಗ ಅವಳ ಎದುರು ಕೆಲವೊಂದು ಫೋಟೋಗಳನ್ನ ಹಿಡಿತಾನೆ ಚಂದ್ರು. ಅದರಲ್ಲಿ ಸೂರ್ಯ ಮತ್ತೊಂದು ಹುಡುಗಿ ಜೊತೆ ಇರೋ ಫೋಟೋಗಳು ತುಂಬಿರುತ್ತೆ. ಕೆಲವೊಂದು ಅಸಭ್ಯವಾಗಿರುತ್ತೆ. ಇದೆಲ್ಲ ಸುಳ್ಳು, ನಾನ್ ಸೂರ್ಯ ಈ ರೀತಿ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ, ಹೌದಮ್ಮ, ಇದೆಲ್ಲ ನಿನ್ ಸೂರ್ಯ ಮಾಡಿಲ್ಲ, ಹೀಗೆಲ್ಲ ಪ್ಲಾನ್ ಮಾಡಿದ್ದು ನಾನು. ನಿನ್ನ ಸೂರ್ಯ ಕುಡಿಯೋ ಜ್ಯೂಸ್ ನಲ್ಲಿ ನಿದ್ರೆ ಮಾತ್ರೆ ಹಾಕಿ ಅವನು ಮಲಗಿದ ಮೇಲೆ ಇದನ್ನೆಲ್ಲ ಮಾಡಿದ್ದು. ಇದೆಲ್ಲ ಫೇಕ್ ಅಂತ ನನಗ್ ಗೊತ್ತು, ನಿನಗ್ ಗೊತ್ತು, ಆದ್ರೆ ಹೊರಗಡೆ ಜನರಿಗೆ ಗೊತ್ತಿಲ್ಲ. ಇದರಿಂದ ಹಾಳಾಗೋದು ಅವನ ಮಾನ ಮರ್ಯಾದೆ ಅಂತ ನಗ್ತಾನೆ ಚಂದ್ರು. ಜೊತೆಗೆ ಅವಳ ಎದುರು ಇನ್ನು ಕೆಲವೊಂದಷ್ಟು ಫೋಟೋ ಇಡ್ತಾನೆ. ಆ ಫೋಟೋದಲ್ಲಿರೋದು ಕೆಲವು ಮಕ್ಕಳು. ಈ ಮಕ್ಕಳೆಲ್ಲ ನಿನ್ಗೆ ಪರಿಚಯದವರು, ಅನಾಥಾಶ್ರಮದಲ್ಲಿ ಇರೋರು. ಈ ಮಕ್ಕಳನ್ನ ಜೀವಂತವಾಗಿ ಬಿಡ್ಬೇಕು ಅಂದ್ರೆ ನೀನು ನಾನ್ ಹೇಳ್ದ ಹಾಗೆ ಕೇಳಲೇಬೇಕು. ಇಲ್ಲಾಂದ್ರೆ ನಿನ್ನ ಸೂರ್ಯನ ಪ್ರಾಣ, ಅವನ ಮಾನ, ಈ ಮಕ್ಕಳ ಪ್ರಾಣ ಎಲ್ಲ ಹೋಗತ್ತೆ. ಯೋಚನೆ ಮಾಡು. ನಿನ್ನೊಬ್ಬಳ ನಿರ್ಧಾರದ ಮೇಲೆ ಇವರೆಲ್ಲರೂ ಬದುಕು ನಿಂತಿದೆ ಅಂತ ಹೆದರಿಸ್ತಾನೆ ಚಂದ್ರು. ಕೊನೆಗೂ ಅವನ ಹೆದರಿಕೆಗೆ ಬೆದರಿದವಳು, ನನ್ನೊಬ್ಬಳ ನಿರ್ಧಾರದಿಂದ ಸೂರ್ಯನ ಬದುಕು, ಮಕ್ಕಳ ಬದುಕು ಚೆನ್ನಾಗಿರುತ್ತೆ ಅಂದ್ರೆ ನೀವ್ ಹೇಳ್ದಾಗೆ ನಾನು ಮಾಡ್ತೀನಿ. ನಿಮ್ಮನ್ನ ಮದ್ವೆ ಆಗೋಕೆ ನಾನು ರೆಡಿ ಇದ್ದೀನಿ. ನಿಮ್ಮನ್ನ ಮದ್ವೆ ಆಗೋಕೆ ನನಗೂ ಒಪ್ಪಿಗೆ ಇದೆ ಅಂತ ಕೊನೆಗೂ ಗಟ್ಟಿ ನಿರ್ಧಾರ ಮಾಡ್ತಾಳೆ. ಆಗ ಅವಳ ಕಡೆಗೆ ವ್ಯಂಗ್ಯದ ನಗು ಬೀರಿದ ಚಂದ್ರು ಅವಳಿಗೆ ತಾಳಿ ಕಟ್ಟೆ ಬಿಡ್ತಾನೆ. ಅದು ಅಲ್ಲೇ. ಅಲ್ಲಿಂದನೇ ಸೂರ್ಯನಿಗೆ ಕಾಲ್ ಮಾಡ್ದವನು, ಎಲ್ಲಿದ್ಯಾ, ನಿನ್ಗೆ ಚಂದದ ಸರ್ಪ್ರೈಸ್ ಇದೆ ಅಂತ ಸುವಿಧಾಳನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಸುವಿಧಾಳ ಮನಸ್ಸಲ್ಲಿ ಸೂರ್ಯನನ್ನ ಎದುರಿಸೋದು ಹೇಗೆ ಎಂಬುದೇ ದೊಡ್ಡ ಚಿಂತೆಯಾಗಿರುತ್ತೆ. ಇತ್ತ ಮನೆಗೆ ಬಂದ ಸೂರ್ಯ ಚಂದ್ರು ಫೋನ್ ಮಾಡಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದ ಅಂತ ತನ್ನ ತಾಯಿಯೊಂದಿಗೆ ಚಂದ್ರುವಿನ ಆಗಮನಕ್ಕಾಗಿ ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿ ಡೋರ್ ಬೆಲ್ ಆಗತ್ತೆ. ಬಾಗಿಲಿನೆಡೆಗೆ ತಿರುಗಿದವನ ಹೃದಯ ಒಂದು ಕ್ಷಣ ನಿಂತಂತ ಅನುಭವ. ತಾನು ಮನಸಾರೆ ಪ್ರೀತಿಸಿದ ಜೀವ ತನ್ನ ತಮ್ಮನೊಂದಿಗೆ ಮದುವೆ ಆಗಿ ನಿಂತಿರೋದು ನೋಡ್ದವನು ನಿಂತಲ್ಲೇ ಕಲ್ಲಾದ್ರೆ ಜಾನಕಿಯವರು ಇದೇನ್ ಚಂದ್ರು ಅಂತ ಗಾಬರಿ ಆಗ್ತಾರೆ. ಆಗ ಚಂದ್ರು, ಗಾಬರಿ ಆಗ್ಬೇಡಮ್ಮ, ನಿನ್ನ ಸೊಸೆ ಅಂದ್ರೆ ನನ್ನ ಹೆಂಡತಿನ ಮನೆ ತುಂಬಿಸ್ಕೊ ಅಂತಾನೆ. ಇನ್ನು ಸೂರ್ಯ ಗರ ಬಡ್ದವನ ಹಾಗೆ ನಿಂತೇ ಇದ್ದಾನೆ. ಅವನ ನೋಟ ಇರೋದೆಲ್ಲ ಸುವಿಧಾಳ ಮೇಲೆ. ತುಂಬಿದ ಕಣ್ಣುಗಳಿಂದ ಸುವಿಧಾ ಕೂಡ ಸೂರ್ಯನನ್ನ ನೋಡಿ ಕಂಬನಿ ಮಿಡಿತಾಳೆ. ಅವಳ ಮುಖಭಾವದಿಂದಲೇ ಸೂರ್ಯನಿಗೆ ಏನೋ ಆಗಿದೆ ಅಂತ ಅನ್ಸತ್ತೆ. ಚಂದ್ರು ಕಡೆ ನೋಡಿದ್ರೆ ಅವನ ಮುಖದಲ್ಲಿರೋದು ವ್ಯಂಗ್ಯ ನಗು. ಅದನ್ನ ನೋಡಿದ ಸೂರ್ಯನ ಅನುಮಾನ ಹೆಚ್ಚುತ್ತೆ. ಸುಮ್ನೆ ನಿಂತಿದ್ದವರನ್ನ ಆರ್ತಿ ಮಾಡಮ್ಮ ಅಂತ ಚಂದ್ರು ಹೇಳ್ದಾಗ ಜಾನಕಿ ಅವರು ಸುವಿಧಾ ಕಡೆ ನೋಡಿದ್ರೆ ಅವಳು ಕಣ್ಣು ತುಂಬಾ ನೀರ್ ತುಂಬಿಕೊಂಡು ಸೂರ್ಯನನ್ನೇ ನೋಡ್ತಿದ್ದಾಳೆ. ಇದನ್ನ ನೋಡಿದ ಜಾನಕಿ ಅವರಿಗೆ ಅನುಮಾನ ಬಂದು, ನೀನ್ ನೋಡಿದ್ರೆ ಈ ತರ ಹೇಳ್ತಾ ಇದೀಯಾ, ಈ ಮಗು ನೋಡಿದ್ರೆ ಅಳ್ತಿದೆ, ಏನಾಗ್ತಿದೆ ಇಲ್ಲಿ ಅಂತ ಅವ್ರು ಕೇಳಿದ್ರೆ, ಅಷ್ಟೇ ತಾನೇ, ನಾನೇ ಹೇಳ್ತೀನಿ ಅಂತ ಚಂದ್ರು ಮನೆ ಒಳಗಡೆ ಬಂದು ಸೂರ್ಯನ ಎದುರಿಗೆ ನಿಲ್ತಾನೆ. ಯಾಕಣ್ಣ ಆ ತರ ನೋಡ್ತಿದ್ಯಾ? ಇವ್ರು ಯಾರು ಅಂತ ನಿನ್ಗೆ ಗೊತ್ತಿರ್ಬೇಕಲ್ಲ, ಎಷ್ಟಾದ್ರೂ ನೀನು ಪ್ರೀತಿಸಿದ ಹುಡುಗಿ ಅಲ್ವಾ ಅಂದಾಗ ಜಾನಕಿ ಅವರು ಆಘಾತದಿಂದ, ಏನ್ ಹೇಳ್ತಾ ಇದೀಯ ಚಂದ್ರು, ಸೂರ್ಯ ಪ್ರೀತಿಸಿದ ಹುಡುಗಿನ ಅಂದ್ರೆ ನೀನು ಮದುವೆ ಆಗಿದ್ಯಾ ಅಂದಾಗ, ಇರಮ್ಮ ಪೂರ್ತಿಯಾಗಿ ಹೇಳ್ತೀನಿ ಅಂತಾನೆ. ಪುನಃ ಸೂರ್ಯನ ಕಡೆ ತಿರುಗ್ದವನು, ನೀನು ನನ್ನ ಪ್ರೀತಿನ ನನ್ನಿಂದ ದೂರ ಮಾಡ್ದೆ, ಅದಕ್ಕೆ ನಾನು ಕೂಡ ನಿನ್ನ ಪ್ರೀತಿನ ನಿನ್ನಿಂದ ದೂರ ಮಾಡ್ದೆ ಅಂತ ಪಾರ್ಕಿನಲ್ಲಿ ನಡೆದದ್ದು ಎಲ್ಲವನ್ನ ಹೇಳಿದಾಗ ಸೂರ್ಯ ಕೋಪದಿಂದ ಚಂದ್ರುಗೆ ಹೊಡಿತಾನೆ. ಅವನ ಕೋಪ ಕಂಡ ಚಂದ್ರು ನಡಗಿದ್ದಂತೂ ಸುಳ್ಳಲ್ಲ. ಆದ್ರೂ ಭಂಡ ಧೈರ್ಯದಿಂದ ನೀನ್ ಮಾತ್ರ ನನ್ನ ಪ್ರೀತಿಯನ್ನ ನನ್ನಿಂದ ದೂರ ಮಾಡ್ದೆ, ಅದು ಮಾತ್ರ ಸರಿನಾ ಅಂತ ಅಂದಾಗ, ಯಾವ್ದೋ ನಿನ್ನ ಪ್ರೀತಿ, ಆ ಹುಡುಗಿ ಬಗ್ಗೆ ನಿನಗೆ ಗೊತ್ತೇನೋ, ನೀನು ಹೇಳ್ತಾ ಇರೋದು ರಿಯಾ ಬಗ್ಗೆ ತಾನೆ ಅಂತಾನೆ ಸೂರ್ಯ. ಹೌದು, ರಿಯಾ ಬಗ್ಗೆನೆ ಹೇಳ್ತಾ ಇದ್ದೀನಿ ಅಂದಾಗ, ನಿನಗೆ ಏನ್ ಗೊತ್ತೋ ಅವಳ ಬಗ್ಗೆ, ಒಂದೊಂದು ಊರಲ್ಲಿ ಒಂದೊಂದು ಹೆಸರನ್ನ ಇಟ್ಕೊಂಡು ಶ್ರೀಮಂತ ಹುಡುಗರನ್ನ ಬಲೆಗೆ ಹಾಕೊಂಡು ಅವರಿಂದ ಸಾಕಷ್ಟು ದುಡ್ಡನ್ನ ಪಡೆದು ನಂತರ ಅವರಿಗೆ ಮೋಸ ಮಾಡೋ ಜಾಯಮಾನದವಳು ಅವಳು. ಅವಳದೊಂದು ದೊಡ್ಡ ಟೀಮೇ ಇದೆ.
ನೀನು ಪ್ರೀತಿಸ್ತಾ ಇರೋ ವಿಷಯ ನನಗೆ ಗೊತ್ತಾಯ್ತು. ಅದಕ್ಕೆ ಹುಡುಗಿ ಬಗ್ಗೆ ವಿಚಾರಿಸೋಣ ಅಂತ ನಾನು ಪ್ರಯತ್ನ ಪಟ್ಟಾಗ ನನಗೆ ಅವಳ ಬಗ್ಗೆ ಸಿಕ್ಕ ಮಾಹಿತಿ ಇದು. ನಿನ್ನ ಜೀವನ ಹಾಳಾಗ್ಬಾರ್ದು ಅಂತ ಅವಳ ಹತ್ರ ಹೋಗಿ ಅವಳಿಗೆ ವಾರ್ನಿಂಗ್ ಮಾಡಿ ಬಂದೆ. ಆದ್ರೂ ಅವಳು ನಿನ್ ಜೊತೆ ಸುತ್ತಾಡೋದು ಬಿಡ್ಲಿಲ್ಲ. ಅದಕ್ಕೆ ಅವಳನ್ನ ಪೊಲೀಸರಿಗೆ ಅತಿಥಿ ಮಾಡ್ದೆ ಅಂದಾಗ ಸೂರ್ಯನ ಕಡೆಗೆ ನೋಡೋ ಚಂದ್ರು, ನೀನ್ ಹೇಳ್ತಾ ಇರೋದು ನಿಜಾನಾ? ನನ್ನಿಂದ ದೂರ ಆಗೋ ಇಂದಿನ ದಿನ ನಿಮ್ಮಣ್ಣ ನಾನು ಬಡವಳು ಅಂತ ನನ್ನನ್ನ ಹೆದರಿಸ್ತಾ ಇದ್ದಾರೆ, ನನ್ನನ್ನ ಮರೆತ್ ಬಿಡು ಅಂತ ಫೋನ್ ಮಾಡಿದ್ಲು ಅಂತ ಚಂದ್ರು ಹೇಳಿದಾಗ ಅವಳಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲವನ್ನ ಸೂರ್ಯ ಚಂದ್ರುಗೆ ಕೊಡ್ತಾನೆ. ನಿನಗೆ ಇನ್ನೂ ಅನುಮಾನ ಇದ್ರೆ ಅಡ್ರೆಸ್ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲೇ ಇರ್ತಾಳೆ, ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳ್ತಾನೆ ಸೂರ್ಯ. ಚಂದ್ರು ಆ ಆಘಾತವನ್ನ ಸುಧಾರಿಸ್ಕೊಳ್ಳೋ ಅಷ್ಟ್ರಲ್ಲೇ ಅಲ್ಲಿದ್ದ ಜಾನಕಿ ಬಂದು ಅವನಿಗೆ ಹೊಡೆಯೋಕೆ ಆರಂಭಿಸ್ತಾರೆ. ಸೂರ್ಯ ಅವರನ್ನ ತಡೆಯೋಕೆ ಹೋದಾಗ, ತಡಿಬೇಡ ಸೂರ್ಯ, ಯಾರೋ ಹೆತ್ತ ಮಗ ಇವನು, ಬೀದಿಲ್ ಬಿದ್ದಿರೋ ಅನಾಥ. ಆದ್ರೆ ನೀನೇ ಕರ್ಕೊಂಡು ಬಂದಾಗ ನಾನು ತಾಯಿ ಪ್ರೀತಿ ಕೊಟ್ಟೆ, ನೀನು ಸ್ವತಃ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ. ಆದ್ರೆ ಇವನು ಮಾಡಿದ್ದಾದ್ರೂ ಏನು, ನಿನ್ನ ಜೀವನ ನಾಶ ಮಾಡ್ಬಿಟ್ಟ ಅಂದ್ರೆ ಚಂದ್ರುವಿಗೆ ಇದು ಇನ್ನೂ ದೊಡ್ಡ ಆಘಾತ. ಅಮ್ಮ ಏನ್ ಹೇಳ್ತಾ ಇದೀಯ ಅಂತ ಚಂದ್ರು ಕೇಳಿದಾಗ ಸೂರ್ಯ ಹೇಳ್ಬೇಡ ಅಂತ ಎಷ್ಟೇ ಹೇಳಿದ್ರು ಸಹ ಜಾನಕಿಯವರು ಮಾತಾಡೋಕೆ ಆರಂಭಿಸ್ತಾರೆ. ನಿಜಾನೇ ಹೇಳ್ತಾ ಇದ್ದೀನಿ ಕಣೋ, ನಾವು ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಾರಿಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿದ್ದದ್ದು ನೀನು, ನಿನ್ನ ತಂದೆ ತಾಯಿ. ಆಗ ನಾವೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು. ಆದ್ರೆ ನಿಮ್ ತಂದೆ ತಾಯಿ ತೀರ್ ಹೋದ್ರು. ಸಾಯೋವಾಗ ನಿನ್ನನ್ನ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ ನಿಮ್ಮ ತಂದೆ ಹೇಳಿದ್ರು. ಆದ್ರೆ ಸೂರ್ಯ ಅವನು ನನ್ನ ತಮ್ಮ ಅಂತ ಎಲ್ಲೂ ಕಳ್ಸಲ್ಲ ಅಂತ ಹೇಳ್ದ. ನಿನಗಾಗ 5-6 ವರ್ಷ ಇರಬಹುದು. ನಿನಗೂ ಸಹ ಏಟಾಗಿತ್ತು. ಪ್ರಜ್ಞೆ ಬಂದಾಗ ಅಪ್ಪ ಅಮ್ಮ ಅಂತ ಇದ್ದೆ. ಆದ್ರೆ ನಮ್ಮೊಂದಿಗೆ ಕರ್ಕೊಂಡು ಬಂದು 3-4 ತಿಂಗಳಿಗೆ ನಮ್ಮನ್ನೇ ಅಪ್ಪ ಅಮ್ಮ ಅನ್ನೋಕೆ ಶುರು ಮಾಡ್ದೆ. ಅಂದು ಸೂರ್ಯ ನಿನ್ನನ್ನ ತಮ್ಮ ಅಂತ ಸ್ವೀಕಾರ ಮಾಡ್ಲಿಲ್ಲ ಅಂದಿದ್ರೆ ಇವತ್ತು ನೀನು ಅನಾಥಾಶ್ರಮದಲ್ಲಿ ಅನಾಥ ಆಗಿರ್ತಾ ಇದ್ದೆ ಅಂದಾಗ ಚಂದ್ರು ಕುಸಿದು ಕುಳಿತುಕೊಳ್ತಾನೆ. ಅಯ್ಯೋ, ನಾನ್ ಎಂತ ತಪ್ಪು ಮಾಡ್ಬಿಟ್ಟೆ, ಸರಿಯಾಗಿ ತಿಳಿದುಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಣ್ಣ ನನ್ನನ್ನ ಕ್ಷಮಿಸ್ಬಿಡು, ಅಮ್ಮ ನನ್ನನ್ನ ಕ್ಷಮಿಸು ಅಂದವನು ಅಲ್ಲೇ ನಿಂತಿದ್ದ ಸುವಿದಾಳ ಕಾಲಿಗೆ ಹೋಗಿ ಬೀಳ್ತಾನೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಣ್ಣ, ನನ್ನ ಪ್ರೀತಿನ ನನ್ನಿಂದ ದೂರ ಮಾಡ್ದ ಅನ್ನೋ ಕೋಪದಲ್ಲಿ ಈ ರೀತಿ ಮಾಡ್ದೆ. ನನ್ಗೆ ಗೊತ್ತು ಇದು ಕ್ಷಮಿಸು ಅಂತ ಚಿಕ್ಕ ತಪ್ಪಲ್ಲ, ಆದ್ರೆ ನಾನು ದುಡುಕ್ಬಿಟ್ಟೆ, ಕ್ಷಮಿಸಿ ಅಂತ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾನೆ. ಆದ್ರೆ ಸುವಿಧಾ ಏನು ಮಾತಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅವಳು ಇದೆಲ್ಲದರಿಂದ ಆಘಾತದಿಂದ ತಟಸ್ಥವಾಗಿರ್ತಾಳೆ. ಸುವಿಧಾ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ ಜಾನಕಿಯವರು ಅವಳನ್ನ ಅಲ್ಲೇ ಇದ್ದ ರೂಮಿಗೆ ಕರ್ಕೊಂಡು ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾರೆ. ಸೂರ್ಯ ಸಹ ಏನೊಂದು ಹೇಳ್ದೆ ಅವನ ರೂಮಿಗೆ ಹೋಗ್ತಾನೆ. ಚಂದ್ರು ಒಬ್ನೇ ತುಂಬಾ ಹೊತ್ತಿನವರೆಗೂ ಅತ್ತು ನಂತರ ಏನೋ ತೀರ್ಮಾನ ಮಾಡದಂತೆ ತನ್ನ ರೂಮ್ಗೆ ಹೋಗ್ತಾನೆ. ಅಂದಿನ ರಾತ್ರಿ ಜಾನಕಿಯವರೇ ಬಲವಂತವಾಗಿ ಸುವಿಧಾಗೆ ಊಟ ಮಾಡಿಸ್ತಾರೆ. ಇನ್ನು ಸೂರ್ಯ ಅಂತೂ ನನ್ನಿಂದಲೇ ಸುವಿಧಾಗೆ ಈ ಪರಿಸ್ಥಿತಿ ಬಂತು ಅಂತ ಊಟ ಸಹ ಮಾಡದೆ ರೂಮಿಂದ ಆಚೆಗೆ ಕೂಡ ಬರೋದಿಲ್ಲ. ಚಂದ್ರು ಸಹ ಹೊರಗಡೆ ಬರೋದಿಲ್ಲ. ಮಾರನೇ ದಿನ ಬೆಳಿಗ್ಗೆ ಸಹ ಜಾನಕಿಯವರೇ ಸುವಿಧಾಳಿಗೆ ಬಲವಂತವಾಗಿ ತಿಂಡಿ ಕೂಡ ಮಾಡಿಸ್ತಾರೆ. ಜೊತೆಗೆ ಸೂರ್ಯ ಹಾಗೂ ಚಂದ್ರು ಇಬ್ಬರನ್ನ ತಿಂಡಿಗೂ ಕೂಡ ಕರೀತಾರೆ. ಆದ್ರೆ ಅವರಿಬ್ರು ತಿಂಡಿ ಬೇಡ ಅಂತ ಎಷ್ಟೇ ಹೇಳಿದ್ರು ಜಾನಕಿ ಅವರು ಬಿಡೋದಿಲ್ಲ. ತಿಂಡಿ ಆದ ನಂತರ ಮಾತಾಡೋಣ ಅಂತ ಬಲವಂತವಾಗಿ ತಿನ್ನೋಕೆ ಹೇಳ್ತಾರೆ. ಅವರ ಬಲವಂತಕ್ಕೆ ಇಬ್ರು ಸೇರ್ದಿದ್ರು ಸ್ವಲ್ಪ ಸ್ವಲ್ಪ ತಿಂತಾರೆ. ತಿಂಡಿ ಆದ ಕೂಡಲೇ ಚಂದ್ರು ತನ್ನ ಪಾಡಿಗೆ ತಾನು ರೂಮಿಗೆ ಹೋಗ್ತಾನೆ. ಸದ್ಯಕ್ಕೆ ಅವನಿಗೆ ಯಾರ ಮುಖವನ್ನು ನೋಡೋಕೆ ಆಗೋದಿಲ್ಲ. ಅವನು ರೂಮಿಗೆ ಹೋದ ನಂತರ ಜಾನಕಿ ಹಾಗೆ ಸೂರ್ಯ ಮುಂದೆ ಏನು ಮಾಡಬಹುದು ಅಂತ ಸುವಿಧಾಳ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾರೆ. ಸೂರ್ಯ ಅಂತೂ ಕಂಗಾಲಾಗಿ ಹೋಗಿರ್ತಾನೆ. ಇತ್ತ ಕಡೆ ಸುವಿಧಾ ಆಗಿರೋ ಆಘಾತದಿಂದ ಹೊರಗಡೆನೆ ಬಂದಿರೋದಿಲ್ಲ. ಇದೆಲ್ಲ ನೋಡ್ದ ಜಾನಕಿ ಅವರು ಚಂದ್ರುವಿನೊಂದಿಗೆ ಮಾತಾಡ್ಬೇಕು ಅಂತ ಅವ್ನ ರೂಮಿಗೆ ಹೋದಾಗ ಅವರಿಗೆ ಅಲ್ಲಿ ಮತ್ತೊಂದು ಆಘಾತವಾಗುತ್ತೆ. ಚಂದ್ರು ಹೊಟ್ಟೆ ಹಿಡ್ಕೊಂಡು ಬಿದ್ದು ಒದ್ದಾಡ್ತಿರ್ತಾನೆ. ಗಾಬರಿಯಾದ ಜಾನಕಿ ಅವರು ಕೂಡಲೇ ಜೋರಾಗಿ ಕಿರಿಚ್ತಾರೆ. ಅವರ ಕಿರುಚುವಿಕೆಗೆ ಸೂರ್ಯ ಹಾಗೆ ಸುವಿಧಾ ಇಬ್ರು ಸಹ ಹೋಗ್ತಾರೆ. ಚಂದ್ರುವಿನ ಪರಿಸ್ಥಿತಿಯನ್ನ ನೋಡಿದ ಸೂರ್ಯ, ಚಂದ್ರು ಇದೇನ್ ಮಾಡ್ಕೊಂಡೆ ಅಂತ ಅವನ್ ಬಳಿ ಹೋಗಿ ನಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಚಂದ್ರು, ಬೇಡ ಅಣ್ಣ, ನಾನು ಬದುಕೋದಿಲ್ಲ. ನಾನು ಒಬ್ಬ ಡಾಕ್ಟರ್ ಅಂದ್ಮೇಲೆ ನಾನು ಸಾಯ್ತೀನೋ ಇಲ್ವೋ ಅಂತ ನನ್ಗೆ ಗೊತ್ತಾಗೋದಿಲ್ವಾ? ನಾನು ಬದುಕಿಸೋಕೆ ಆಗೋದಿಲ್ಲ ಅಣ್ಣ. ನಾನು ವಿಷ ತಗೊಂಡು ಸುಮಾರು ಸಮಯ ಆಗಿದೆ. ನಾನೇ ನಿಮ್ಮನ್ನ ಜೋರಾಗಿ ಕೂಗ್ಬೇಕು ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ನನ್ನ ಕೊನೆ ಆಸೆ ಒಂದಿದೆ, ಅದನ್ನ ನೆರವೇರಿಸ್ಕೊಡು ಅಣ್ಣ. ನಾನು ನಿಜ ಹೇಳ್ತೀನಿ, ಸುವಿಧಾರನ್ನ ನಾನು ಮದುವೆ ಆಗಿದ್ದು ನಿನ್ನ ಮೇಲಿನ ಕೋಪಕ್ಕೆ ಅಷ್ಟೇ. ಇದ್ರಿಂದ ಅವರ ಜೀವನ ಹಾಳಾಗೋದು ಬೇಡ ಅಣ್ಣ.
ದಯಮಾಡಿ ಅವರನ್ನ ನೀನೇ ಮದ್ವೆ ಆಗು ಅಂತ ಹೇಳಿದ್ರೆ ಸೂರ್ಯ ಹಾಗೆ ಸುವಿಧಾ ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಂಡು ಸುಮ್ನೆ ಆಗ್ತಾರೆ. ಅಣ್ಣ, ಸುವಿಧಾ ಬಗ್ಗೆ ಹೊರಗಿನ ಜನಕ್ಕೆ ಯಾರಿಗೂ ಸಹ ಗೊತ್ತಿಲ್ಲ, ಗೊತ್ತಾಗೋದು ಸಹ ಬೇಡ. ಇದರಿಂದ ಮುಂದೆ ಅವ್ರ ಜೀವನ ಮತ್ತೆ ಹಾಳಾಗೋದು ಕೂಡ ಬೇಡ ಅಣ್ಣ ಅಂತಲೇ ಮತ್ತೊಮ್ಮೆ ಎಲ್ಲರ ಬಳಿ ಕ್ಷಮೆ ಕೇಳಿ ಸೂರ್ಯನ ಮಡಿಲಲ್ಲೇ ಚಂದ್ರು ಪ್ರಾಣ ಬಿಡ್ತಾನೆ. ಅವರ ಕೊನೆ ಆಸೆಯಂತೆ ಸುವಿಧಾಳ ಬಗ್ಗೆ ಎಲ್ಲೂ ಸಹ ಹೇಳೋದಿಲ್ಲ. ಅವಳು ತಮ್ಮ ಸಂಬಂಧಿ ಅಂತ ಮಾತ್ರ ಹೇಳಿರ್ತಾರೆ. ಆದ್ರೆ ಚಂದ್ರುವಿನ ಮತ್ತೊಂದು ಆಸೆಯಾದ ಅವರಿಬ್ಬರ ಮದ್ವೆ ನಡೆದಿರೋದಿಲ್ಲ. ಇದೆಲ್ಲವನ್ನ ನೆನೆದ ಸೂರ್ಯ ಕಂಬನಿ ಮಿಡಿತಾ ನನ್ನ ಕ್ಷಮಿಸ್ಬಿಡು ಸುವಿಧಾ, ನನ್ನಿಂದನೇ ನಿನಗೆ ಈ ಪರಿಸ್ಥಿತಿ ಬಂತು ಅಂತ ದುಃಖಿಸ್ತಾನೆ. ಆಗ ಅಲ್ಲಿಗೆ ಬಂದ ಜಾನಕಿ ಅವರು ಸೂರ್ಯ ಅಂತ ಕರೆದಾಗ ಕಣ್ಣೊರೆಸ್ಕೊಂಡು ಅವ್ರ ಕಡೆ ತಿರುಗ್ತಾನೆ ಸೂರ್ಯ. ಆಗ ಮಾತಾಡೋ ಜಾನಕಿ ಅವರು, ನೋಡು ಸೂರ್ಯ, ನಡೆದಿದ್ರಲ್ಲಿ ನಿಂದಾಗ್ಲಿ ಸುವಿಧಾಳ್ದಾಗ್ಲಿ ತಪ್ಪಿಲ್ಲ ಅಂದ್ಮೇಲೆ ಆ ಮಗು ಇನ್ನು ಎಷ್ಟು ದಿನ ನರಳಬೇಕು? ಬೇಡ ಕಣೋ, ಅವಳ ಈ ಸಂಕಟ ಇಂದಿಗೆ ಕೊನೆ ಆಗ್ಲಿ, ಅವಳಿಗೆ ಹೊಸ ಬದುಕು ನೀಡು ಅಂದಾಗ ಹೇಗಮ್ಮ, ಹೇಗೆ ಸುವಿಧಾಳಿಗೆ ನನ್ನ ಮುಖಾನ ತೋರಿಸ್ಲಿ? ನನ್ನಿಂದಲೇ ಅವಳಿಗೆ ಈ ಪರಿಸ್ಥಿತಿ ಬಂತು ಅಂದ್ರೆ ತಪ್ಪಾಗೋದಿಲ್ಲ. ಅವಳು ಮುಂದೆ ಹೇಗೆ ನಿಂತು ಮಾತಾಡ್ಲಿ? ಅವಳು ನನ್ನನ್ನ ಕ್ಷಮಿಸ್ತಾಳ ಅಂದಾಗ ಖಂಡಿತ ಕ್ಷಮಿಸ್ತೀನಿ ಎಂಬ ಧ್ವನಿ ಕೇಳುತ್ತೆ. ತಿರುಗಿ ನೋಡಿದ್ರೆ ಅಲ್ಲಿ ನಿಂತಿರೋದು ಸುವಿಧಾ. ಸುವಿಧಾ, ನೀನಿಲ್ಲಿ, ನಿನ್ಗೆ ಹುಷಾರಿಲ್ಲ ಅಂತ ಅಮ್ಮ ಹೇಳಿದ್ರು, ಹೇಗಿದ್ಯಾ? ನೀನ್ ಯಾಕೆ ಬರೋಕ್ ಹೋದೆ ಅಂತ ಸೂರ್ಯ ಕೇಳಿದಾಗ, ದೈಹಿಕ ಸಮಸ್ಯೆ ಬೇಗ ವಾಸಿ ಆಗುತ್ತೆ, ಆದ್ರೆ ಮಾನಸಿಕ ಸಮಸ್ಯೆ ಅದು ಅಷ್ಟು ಸುಲಭವಾಗಿ ದೂರ ಆಗಲ್ಲ. ಇನ್ನು ಎಷ್ಟು ದಿನ ಸೂರ್ಯ, ಇದಕ್ಕೆಲ್ಲ ನೀವೇ ಕಾರಣ ಅಂತ ಕೊರಗ್ತೀರಾ ಅಂತ ಅವಳು ಕೇಳಿದಾಗ ಮಾತಾಡೋಕೆ ಬರೋ ಸೂರ್ಯನನ್ನ ಮತ್ತೆ ತಡಿತಾ, ನೋಡಿ ಸೂರ್ಯ, ಮತ್ತೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ಬೇಡಿ. ಅಂದು ನಾನು ಸಹ ನಿಮ್ಗೆ ಫೋನ್ ಮಾಡಬಹುದಿತ್ತು, ಆದ್ರೆ ನನ್ನ ತಲೆಗೆ ಅದೆಲ್ಲ ಹೋಗ್ಲೇ ಇಲ್ಲ. ಗಾಬರಿಯಲ್ಲಿ ನಾನು ಸಹ ಮರ್ತೇ ಬಿಟ್ಟೆ. ಇನ್ನು ಚಂದ್ರು ದುಡುಕಿನ ನಿರ್ಧಾರ ತಗೊಂಡು ಪ್ರಾಣ ಬಿಡೋ ಹಾಗಾಯ್ತು ಅಂತ ಹೇಳ್ತಾಳೆ. ಆಗ ಏನೋ ನಿರ್ಧಾರ ಮಾಡ್ದಂತೆ ಸುವಿಧಾಳ ಬಳಿ ಬರೋ ಸೂರ್ಯ, ಇನ್ನೊಂದೆರಡು ದಿನ ಕಳೆದ್ಮೇಲೆ ನಾನೇ ನಿನ್ ಜೊತೆಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ ಸುವಿಧಾ, ಆದ್ರೆ ಈಗ ಹೇಳ್ತಾ ಇದ್ದೀನಿ ಕೇಳು. ಆಗಿದ್ದೆಲ್ಲವನ್ನ ಮರ್ತ್ಬಿಡು ಅಂತ ನಾನು ಹೇಳೋದಿಲ್ಲ, ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ನನಗ್ ಗೊತ್ತು. ಆದ್ರೆ ಮರೆಯೋಕೆ ಪ್ರಯತ್ನ ಪಡಬಹುದಲ್ಲ. ಎಲ್ಲವನ್ನ ಮರೆತು ನನ್ನೊಂದಿಗೆ ಹೊಸ ಜೀವನ ನಡ್ಸೋಕೆ ನಿನಗೆ ಒಪ್ಪಿಗೆ ಇದೆಯಾ? ನನ್ನನ್ನ ಮನ್ನಿಸಿ ನನ್ನ ಪ್ರೀತಿಯನ್ನ ಅರಳಿಸೋಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾನೆ ಸೂರ್ಯ. ಅವನ ಮಾತಿಗೆ ನಗ್ತಾ ತಲೆ ಆಡಿಸಿ, ಖಂಡಿತ ಸೂರ್ಯ, ನಮ್ಮ ಪ್ರೀತಿಯ ಹೂವು ಅರಳಿಸೋಕೆ ನಾನು ಸಹ ತಯಾರಾಗೇ ಇದ್ದೇನೆ. ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ ಅಂತ ತನ್ನ ಒಪ್ಪಿಗೆಯನ್ನ ಸೂಚಿಸ್ತಾಳೆ ಸುವಿಧಾ. ಇದೆಲ್ಲವನ್ನ ನೋಡಿದ ಜಾನಕಿ ಅವರು ಸಂತೋಷ ಪಡ್ತಾರೆ. ಹಾಗೆ ಚಂದ್ರುವನ್ನ ನೆನೆದ್ಕೊಂಡು ದುಃಖವಾದ್ರೂ ಕೊನೆಗೂ ಚಂದ್ರುವಿನ ಕೊನೆ ಆಸೆ ನೆರವೇರ್ತು ಅಂತ ಖುಷಿ ಪಡ್ತಾರೆ. ಅರಳೋ ಮುಂಚೆಯೇ ಬಾಡಿದ ಸೂರ್ಯ ಹಾಗೆ ಸುವಿಧಾರ ಪ್ರೀತಿ ಮತ್ತೊಮ್ಮೆ ಅರಳುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ, ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.